Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Jananim Sharadam Devi Ramakrishnan Jagadgurum Padapadme Tayoshitva Pranamami Muhurmuhu Akhandamandalakaram Vyaptam Yena Characharam Tatpadam Dashitam Yena Tasmai Shri Gurave Namaha Brahmaswarupa Parama Jyotirupa Sanatani Sarvavidyadhidevi Yatasye Vani Namo Namah Namah Paramarshibhyaha Namah Paramarshibhyaha Sri Ramakrishnara ಭಾವಧಾರೆಯಲ್ಲಿ ಕಲ್ಪತರು ದಿವಸ ಅನ್ನೋದು ವಿಶಿಷ್ಟವಾಗಿರತಕ್ಕಂಥ ದಿವಸ. ಬೇರೆ ಯಾವ ಸಂಪ್ರದಾಯದಲ್ಲೂ ಸಹ ಕಲ್ಪತರು ದಿವಸ ಅನ್ನೋದು ಇಲ್ಲ. ನಮಗೆ ತಿಳಿದಿರೋ ಹಾಗೆ ಕಲ್ಪತರು ಅನ್ನೋದು ಒಂದು ವೃಕ್ಷ. ಆ ವೃಕ್ಷದ ಕೆಳಗಡೆ ಕೂತ್ಕೊಂಡು ಕೇಳಿದ್ದನ್ನೆಲ್ಲ ಆ ವೃಕ್ಷ ಕೊಡುತ್ತೆ ಅಂತ ನಮ್ಮ ಪುರಾಣದಲ್ಲಿ ಪ್ರತೀತಿ ಇದೆ. ಅದು ಇಲ್ಲಿಲ್ಲ, ದೇವ್ರ ದಯದಿಂದ. ಅದು ಸ್ವರ್ಗದಲ್ಲಿದೆಯಂತೆ ಮಾತ್ರ. ಅದು ಭದ್ರವಾಗಿ ಇಂದ್ರನ ಕಸ್ಟಡಿಯಲ್ಲಿದೆ. ಅದು ಸಾಮಾನ್ಯವಾಗಿ ಆ ಥರದ ಮರ ಇದ್ದರೆ ಮನುಷ್ಯ ಏನು ಕೇಳಬಹುದು? ನೀವೇ ಊಹಿಸಿ, ಏನೆಲ್ಲ ಕೇಳ್ಬೋದು. ಎಂಡ್ಲೆಸ್ ಅಲ್ವಾ? ಎಂಡ್ಲೆಸ್. ಅದು ಒಂದು ಲಿಸ್ಟ್ ಮಾಡ್ತಾ ಹೋದರೆ ಅದಕ್ಕೆ ಎಂಡೇ ಇಲ್ಲ. ಒಂದಾದ್ಮೇಲೆ ಒಂದು ಬರ್ತದೆ, ನೆನಪಾಗ್ತಾ ಬರುತ್ತೆ. ಅದು ಬೇಕು, ಇದು ಬೇಕು, ಇದು ಬೇಕು ಅಂತ. ಹಾಗೆ ಭಗವಂತ ಇದ್ದಾನಲ್ಲ, ಅವನು ಕಲ್ಪವೃಕ್ಷ, ನಿಜವಾಗ್ಲೂ ಕಲ್ಪವೃಕ್ಷನೇ. ಆದರೆ ಆ ಕಲ್ಪವೃಕ್ಷ ಆ ಸ್ವರ್ಗದಲ್ಲಿರ್ತಕ್ಕಂಥ ಕಲ್ಪವೃಕ್ಷ ಥರ ಅಲ್ಲ. ಅದು ಕೇಳಿದ್ದು ಕೊಡುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಈ ಭಗವಂತ ಇದ್ದಾನಲ್ಲ, ಭಗವಂತನ ಹತ್ರ ಅವನು ಕಲ್ಪವೃಕ್ಷನೇ. ಅದು ಕೇಳುವ ವಿಧಾನ ಕರೆಕ್ಟಾಗಿರಬೇಕು. ವೆರಿ ಇಂಪಾರ್ಟೆಂಟ್. ಕೇಳುವ ವಿಧಾನ ಇದೆಯಲ್ಲ, ಅದು ಪರ್ಫೆಕ್ಟು 100% ಕರೆಕ್ಟಾಗಿರ್ಬೇಕು. ಇಲ್ಲದಿದ್ದರೆ ಸಿಕ್ಕಲ್ಲ. ಈ ವೃಕ್ಷ ಹಾಗಲ್ಲ. ಸ್ವರ್ಗದಲ್ಲಿದೆಯಲ್ಲ, ಆ ವೃಕ್ಷ ಹಾಗಿಲ್ಲ. ಆ ವೃಕ್ಷ ನೀವು ಕೇಳಿದೆಲ್ಲ ಕೊಟ್ಬಿಡುತ್ತೆ. ನಾವು ಒಂದು ಕಥೆ ಕೇಳಿದ್ದೀವಿ, ನೀವೆಲ್ಲ ಕೇಳಿದ್ದೀರ. ಅದು ಕಥೆ ಅಲ್ಲ, ಒಬ್ಬ ಪ್ರಯಾಣಿಕ, ಬಿಸಿಲು, ಬೇಸಿಗೆಗಾಲ, ನಡ್ಕೊಂಡು ಹೋಗಬೇಕು, ಬಸ್ಸು ಇತ್ಯಾದಿಗಳು ಇಲ್ಲದೇ ಇರತಕ್ಕಂಥ ಸಮಯ ಅದು, ಆ ಕಾಲ ಅದು. ಹಾಗೆ ಅವನು ತುಂಬ ಸುಸ್ತಾಗಿತ್ತು. ಒಂದು ಮರ, ದೊಡ್ಡ ಮರದ ಕೆಳಗಡೆ ಹೋದ, ಕೂತ್ಕೊಂಡ. ಎಂಥ ತಂಪು, ಬಸ್ ಎಷ್ಟು ಒಳ್ಳೆ ತಂಪು. ಆ ತಣ್ಣ ಗಾಳಿನೂ ಬೀಸ್ತು. ಹಸು ಬೇರೆ ಆಗ್ತಾ ಇತ್ತಂತೆ ಅವನಿಗೆ. ಅವನು ಕೇಳ್ದ, ಅಯ್ಯೋ ಮನ್ಸಿಗೆ ಬಂತು, ಅಯ್ಯೋ ಒಂದು ಊಟ ಸಿಕ್ಕಿದ್ರೆ ಹೇಗಿರುತ್ತೆ ಅಲ್ಲ. ಹಸು ಬೇರೆ ಆಗ್ತಾಯಿದೆ. ಒಳ್ಳೆ ಊಟ ಬಂತು, ತಣ್ಣಗಿರೋ ನೀರು ಬೇಕು ಅಂತ ಅದು ಬಂತು. ಅಲ್ಲ, ತಾನಾಗೆ ಸೃಷ್ಟಿ ಆಗ್ತಾಯಿದೆ. ಅವನು ನೋಡಿದೆ, ಒಂದು ತಲೆ ದಿಂಬಿದ್ರೆ ಒಳ್ಳೇದಿತ್ತು, ಆಮೇಲೆ ಹಾಸಿಗೆ ಒಳ್ಳೇದಿದ್ರು ಆಯ್ತು, ಎಲ್ಲ ಆಯಿತು. ಒಂದು ಕೇಳ್ತಾ ಹೋದ. ಆವಾಗ ಅವನಿಗೆ ಆಶ್ಚರ್ಯ ಆಯ್ತಾರೆ, ನಾನು ಕೇಳಿದೆಲ್ಲ ಬರ್ತಾ ಇದೆಯಲ್ಲ ಅಂತ. ಯಾರು ನೋಡ್ತಾನೆ, ಯಾರೂ ಇಲ್ಲ, ಒಬ್ಬನೇ ಇದ್ದಾನಲ್ಲ. ಆ ಕಡೆ ಎಲ್ಲ ಗಿಡ ಮರಗಳೆಲ್ಲ ಇದ್ರೆ, ಎಲ್ಲರೂ ಹುಲಿ ಬಂದುಬಿಟ್ರೆ ಪ್ರತ್ಯಕ್ಷ ಆಯಿತು ನೋಡಿ, ಹುಲಿ ಆಯಿತಾ, ಅಯ್ಯೋ ತಿಂದಾಕ್ಬಿಡ್ತಾನೆ. ಆ ರೀತಿ ಅಲ್ಲ ಭಗವಂತ, ನೆನ್ಪಿಟ್ಕೊಳ್ಬೇಕು. ಭಗವಂತ ಆ ರೀತಿಯಾಗಿರ್ತಕ್ಕಂಥ ಕಲ್ಪವೃಕ್ಷ ಅಲ್ಲ. ಒಳಿತನ್ನು ಏನು ಕೇಳ್ತಿರೋ ಸರಿಯಾದ ರೀತಿಯಲ್ಲಿ ಅದನ್ನು ಭಗವಂತ ಕೊಡ್ತಾನೆ. ಒಳಿತು ಅಂದ್ರೇನು ಅನ್ನೋ ಪ್ರಶ್ನೆ ಬರುತ್ತೆ. ಒಳಿತು ಅಂದ್ರೇನು? ಸಾಮಾನ್ಯವಾಗಿ ಜೀವನದಲ್ಲಿ ಏನು ಬೇಕು ನಮಗೆ? ಒಂದು ಸತಿ ವಿಚಾರಿಸಿ ಮಾಡ್ಕೊಳ್ಳಿ. ಜೀವನದಲ್ಲಿ ಏನು ಬೇಕು ನಮಗೆ?
ನಿಮ್ಮ ಮನ್ಸನ್ನು ಕೇಳ್ತಾ ಹೋಗಿ, ಬೇಕಾದಷ್ಟು ಕೇಳುತ್ತೆ. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ಅಂತ ಏನೇನೋ ಹೇಳ್ತಾ ಹೋಗುತ್ತೆ. ನಂತರ ಅದಾದಮೇಲೆ ಅಂತ ಹೇಳ್ತಾ ಹೋಗಿ ಕೊನೆಗೇನು ಹೇಳುತ್ತೆ ಗೊತ್ತಾ? ಎಲ್ಲ ಆದಮೇಲೆ ನೆಮ್ಮದಿಯಿಂದ ನೆಮ್ಮದಿಯಿಂದ ಇರಬೇಕು ಅಲ್ವಾ? ಕೊನೆಗೆ ಎಲ್ಲಿ ಬರ್ತೀವಿ? ನೆಮ್ಮದಿ, ಶಾಂತಿ, ಸಂತೋಷ ಅಲ್ವಾ? ಅದು ಯಾವ ಥರ ಸಂತೋಷ ಇರಬೇಕು? ಇವತ್ತಿದ್ದು ನಾಳೆ ಎಲ್ಲ ಇರತಕ್ಕಂಥದ್ದು ಇಷ್ಟಪಡ್ತಿರೋದೇನೋ ಅಲ್ಲ. ಪರ್ಮನೆಂಟ್ ಆಗಿರ್ತಕ್ಕಂಥ ಸುಖ, ನೆಮ್ಮದಿ ಬೇಕು. ಅದು ಎಲ್ಲಿ ಸಿಕ್ಕತ್ತೆ ಅಂದರೆ ಅದು ಆಧ್ಯಾತ್ಮದಲ್ಲಿ ಮಾತ್ರ. ಅದು ಬೇರೆ ಎಲ್ಲೂ ಸಿಕ್ಕಲ್ಲ. ಬೇರೆ ಎಲ್ಲೂ ಸಹ ಶಾಶ್ವತ ಅಲ್ಲದೆ ಇರ್ತಕ್ಕಂಥ ನಶ್ವರ ಅಂತಂದರೆ ಅದು ಪರ್ಮನೆಂಟ್ ಅಲ್ಲ ಅಂತ ಅರ್ಥ. ನಶ್ವರ ಒಂದು ಪದ ಇತ್ತು. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲವೂ ನಶ್ವರವೇ. ಆದರೆ ಆಧ್ಯಾತ್ಮಿಕವಾಗಿ ನಾವು ಏನನ್ನು ಗಳಿಸ್ಕೊಳ್ತೀವಿ, ಆಂತರ್ಯದಲ್ಲಿ ಏನನ್ನು ನಾವು ಬದಲಾಗಿಸಿ, ಮನಸ್ಥಿತಿಯ ಬದಲಾಗಿಸಿ ಭಗವಂತನ ಆ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ. ಆ ಅನುಭವದಿಂದ ಏನು ಸಿಕ್ಕತ್ತೆ ಆಧ್ಯಾತ್ಮಿಕವಾಗಿ, ಅದು ನಿರಂತರ. ಆ ಸ್ಥಿತಿ ಇದೆಯಲ್ಲ ನಿರಂತರ. ಇದನ್ನು ಯಾರು ಅನುಭವಿಸಿದಾರೋ ಅವರು ಹೇಳಿದ್ದಾರೆ. ಒಂದು ವಿಶಿಷ್ಟತೆ ಏನು ಅಂತಂದರೆ ಈ ಆಧ್ಯಾತ್ಮಿಕತೆಯಲ್ಲಿ ಒಬ್ಬ ವ್ಯಕ್ತಿ ತಾನು ಅನುಭವಿಸಿದ ಅನುಭವವನ್ನು ಬೇರೆಯವರಿಗೂ ಸಹ ಅನುಭವಿಸುವ ಹಾಗೆ ಮಾಡಬಹುದು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಆಧ್ಯಾತ್ಮಿಕತೆ ಇದೆಯಲ್ಲ, ಸ್ಪಿರಿಚುಯಾಲಿಟಿ ಇದೆಯಲ್ಲ, ಅದನ್ನು ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಟು ಅದರ್ ಪೀಪಲ್ ಅಂತ ಬೇರೆಯವ್ರಿಗೆ ಸಹ ಕೊಡ್ಬೋದು. ಶ್ರೀರಾಮಕೃಷ್ಣ ಜೀವನದಲ್ಲಿ ಸ್ಪಷ್ಟವಾಗಿ ನಾವು ಕಾಣೋದೇನು ಅಂತಂದರೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಯಾವುದನ್ನು ನಾವು ಆಧ್ಯಾತ್ಮ ಅಂತ ಕರಿತೀವಿ, ಅನುಭವ ಅಂತ ಹೇಳ್ತೀವಿ, ಅದನ್ನು ಬೇರೆಯವರು ಸಹ ಅನುಭವಿಸುವ ಹಾಗೆ ಮಾಡಬಹುದು. ಒಂದು ಶಕ್ತಿಯನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಇನ್ನೊಬ್ಬರಿಗೆ ಅದನ್ನು ವರ್ಗಾಯಿಸಬಹುದು. ಅವನಲ್ಲೂ ಅದನ್ನು ಉದ್ದೀಪನೆಗೊಳಿಸ್ಬೋದು, ಅವನಲ್ಲೂ ಸಹ ಅದನ್ನು ಎಚ್ಚರಗೊಳಿಸ್ಬೋದು, ಆ ಸ್ಥಿತಿಗೆ ಕರ್ಕೊಂಡು ಹೋಗಬಹುದು. ಸ್ವಾಮಿ ವಿವೇಕಾನಂದರು ಒತ್ತಿ ಹೇಳ್ತಾರೆ, ಸ್ಪಿರಿಚುಯಾಲಿಟಿ ಅನ್ನೋದು ಅನುಭವ ವೇದ್ಯ. ಅದನ್ನು ಇನ್ನೊಬ್ಬರಿಗೆ ಕೊಡ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ. ಯಾರು ಆಶ್ಚರ್ಯೋ ವಕ್ತ ಕುಶಲೋನು ಶಿಷ್ಟ ಉಪನಿಷತ್ತು. ಯಾರು ಅದನ್ನು ಹೇಳ್ತಾರೆ ಅದಕ್ಕೆ ಗುರು ಅಂತ ಕರಿತೀವಲ್ಲ, ಆ ಗುರು ಸಹ ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಆಗಿರಬೇಕು. ನೆನ್ಪಿಟ್ಕೊಳ್ಳಿ, ವಿಶಿಷ್ಟವಾಗಿರಬೇಕು. ಜೊತೆಗೆ ಅನುಶಿಷ್ಟ, ಯಾರಿಗೆ ಆ ವಿದ್ಯೆಯನ್ನು ಕಲಿತಾರೋ, ಯಾರಿಗೆ ಅವನು ವರ್ಗಾಯಿಸ್ತಾರೋ ಆ ವ್ಯಕ್ತಿಯು ಸಹ, ರಿಸೀವರ್ ಅಂತ ಹೇಳ್ತೀವಲ್ಲ, ಆ ವ್ಯಕ್ತಿಯು ಸಹ ಹಾಗೆ ಇರಬೇಕು. ನೀವು ಅದನ್ನು ನೋಡಬೇಕು ಅಂತಿದ್ರೆ ಶ್ರೀರಾಮಕೃಷ್ಣ ಜೀವನದಲ್ಲಿ ಸ್ಪಷ್ಟವಾಗಿ ಒಂದಲ್ಲ ನೂರಾರು ಘಟನೆಗಳಲ್ಲಿ ನಾವು ಅದನ್ನು ಜೀವನದಲ್ಲಿ ನೋಡ್ಬೋದು. ಸ್ವಾಮಿ ವಿವೇಕಾನಂದರ ಜೀವನನೇ ಬೇಕಾದ್ರೆ ನೋಡಿ ತಗೊಳ್ಳಿ, ಬೇರೆ ಅವರ ಶಿಷ್ಯರ ಜೀವನ ಬೇಕಾದ್ರೆ ತಗೊಳ್ಳಿ, ಅದನ್ನು ಸ್ಪಷ್ಟವಾಗಿ ಕೊಡಬಹುದು. ಶ್ರೀರಾಮಕೃಷ್ಣರು ಅವರ ಜೀವನ ಚರಿತ್ರೆಯನ್ನು ಓದಿದ್ರೆ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಒಂದು ಸಮುದ್ರ ಅಂತ ಹೇಳ್ಬೋದು. ಸಮುದ್ರ ಅಂತ ಹೇಳೋದು ಸಹ ಅದಕ್ಕೊಂದು ಲಿಮಿಟೇಷನ್ ಇದೆ. ಅದು ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಕ್ತಿಗೆ ಲಿಮಿಟೇಷನ್ ಅನ್ನೋದಿಲ್ಲ. ಅನಂತತೆಯಿಂದ ಬಂದಿದ್ದು, ಅನಂತತೆಯಲ್ಲಿರುವುದು, ಅನಂತತೆಯ ಮೂಲಕ ಆ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಕ್ತಿ ಯಾವುದಿದೆ ಅದು ಶ್ರೀರಾಮಕೃಷ್ಣರು. ಇವತ್ತು ಈ ಜನವರಿ 1ನೇ ತಾರೀಖನ್ನು ರಾಮಕೃಷ್ಣ ಆಶ್ರಮಗಳಲ್ಲಿ ಕಲ್ಪತರು ದಿವಸ ಅಂತ ಕರೀತಾರೆ. ಕಲ್ಪತರು ದಿವಸ ಯಾಕೆ ಕಲ್ಪತರು? ಇದು ಕಲ್ಪತರು ಆಧ್ಯಾತ್ಮಿಕ ಸಂಸ್ಕಾರವನ್ನು, ಆಧ್ಯಾತ್ಮಿಕ ಅನುಭವವನ್ನು ಬೇರೆಯವರಿಗೂ ಸಹ ಮಾಡಿಸಿರ್ತಕ್ಕಂಥದ್ದು, ಒಳಗಡೆ ಇರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಎಚ್ಚರಗೊಳಿಸಿರ್ತಕ್ಕಂಥ ಒಂದು ದಿವಸ ಇವತ್ತು. ವಿಶಿಷ್ಟವಾಗಿರ್ತಕ್ಕಂಥದ್ದು. ಒಬ್ಬರಿಬ್ಬರಿಗಲ್ಲ, ಅನೇಕರಿಗೆ
ಇದರಲ್ಲಿ ಎರಡು ವಿಷಯ ನೆನ್ಪಿಟ್ಕೊಳ್ಬೇಕು. ಶ್ರೀರಾಮಕೃಷ್ಣರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಯಾರಿಗೆ ಇದನ್ನು ಅವರಲ್ಲಿ ಉದ್ದೀಪನೆಗೊಳಿಸಿದ್ರು ಅಂತಂದರೆ, ಆ ವ್ಯಕ್ತಿಗಳು ಯಾರು ಉದ್ದೀಪನೆಗೊಂಡ್ರೋ, ಆಧ್ಯಾತ್ಮಿಕವಾಗಿ ಎಚ್ಚರಗೊಂಡ್ರೋ, ಆ ವ್ಯಕ್ತಿಗಳು ಅಸಾಮಾನ್ಯರಾಗಿರ್ತಕ್ಕಂಥ ಭಕ್ತರಾಗಿದ್ದರು. ಒಂದು. ಎರಡನೇದು, ಇದರಲ್ಲಿ ಗೃಹಸ್ಥ ಭಕ್ತರಿಗೆ ಶ್ರೀರಾಮಕೃಷ್ಣರು ಅನುಗ್ರಹಿಸಿರ್ತಕ್ಕಂಥ ಅನುಗ್ರಹದ ದಿವಸ ಇವತ್ತು, ಕೃಪೆ ಮಾಡಿರ್ತಕ್ಕಂಥ ದಿವಸ ಇವತ್ತು. ಹಾಗಾಗಿ ಇವತ್ತು ಕಲ್ಪತರು ದಿವಸ ಅಂತ ಆಚರಣೆ ಮಾಡ್ತಾರೆ. ಕಲ್ಪತರು, ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ಕಲ್ಪತರು ಆದ ದಿವಸ ಇವತ್ತು. ಬಹಳ ಸುಂದರವಾಗಿ ಶಾರದಾನಂದ ಸ್ವಾಮೀಜಿಯವರು ರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಅದರಲ್ಲಿ ಬರೆದಿದ್ದಾರೆ. ಇದನ್ನು ಅದರಲ್ಲಿ ಹೇಗೆ ದೂರದಿಂದ ನೋಡಿರ್ತಕ್ಕಂಥ ಅದು ಘಟನೆಯನ್ನು ನೋಡಿರ್ತಕ್ಕಂಥ, ಮತ್ತು ಯಾರು ಇದನ್ನು ಅನುಭವಿಸಿದ್ದಾರೆ ಅವರ ಬಾಯಿಂದನೇ ಕೇಳಿರ್ತಕ್ಕಂಥದ್ದು. ನೋಡಿದ್ದು ಮಾತ್ರ ಅಲ್ಲ, ಅವ್ರಿಗಾದ ಅನುಭವವನ್ನು ಸಹ ಅವರು ಕೇಳಿರ್ತಕ್ಕಂಥ, ಈ ಥರ ಆಗಿತ್ತು, ಈ ಥರ ಆಯಿತು ನನಗೆ ಅಂತೇಳಿ. ನೋಡೋಣ ಏನಿದೆ. ಯುಗಾವತಾರ ಶ್ರೀರಾಮಕೃಷ್ಣ ಅನ್ನುವ ಈ ಗ್ರಂಥದಿಂದ ನಾನು ಓದಿ ಹೇಳ್ತೀನಿ ನಿಮಗೆ. ಬಹಳ ಸುಂದರವಾಗಿ ವಿವರಿಸಿದ್ದಾರೆ ಇದರಲ್ಲಿ. ಭಕ್ತರ ಕಲ್ಪತರು ಶ್ರೀರಾಮಕೃಷ್ಣ 1885ನೇ ವರ್ಷ ಕಳೆಯಿತು. ಇಂದು 1886 ಜನವರಿ 1ನೇ ತಾರೀಕು ಶುಕ್ರವಾರ. ಕ್ರೈಸ್ತರಿಗೆ ಹೊಸ ವರ್ಷಾರಂಭದ ದಿನವಾದ್ದರಿಂದ ಸರ್ಕಾರಿ ಕಚೇರಿಗಳಿಗೆಲ್ಲ ರಜೆ. ಕೇಳುತ್ತಾ ಎಲ್ಲರಿಗೆಲ್ಲಿ ಸ್ಪಷ್ಟವಾಗಿ ಕೇಳುತ್ತಲ್ಲ? ಆದ ಕಾರಣ ಮಧ್ಯಾಹ್ನದ ವೇಳೆಗೆ ಭಕ್ತರೆಲ್ಲ ಒಬ್ಬೊಬ್ಬರಾಗಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ರಜಾ ದಿವಸ ಇತ್ತಲ್ಲ. ಎಲ್ಲಿ ಸೇರಿದ್ರು ಅಂತಂದರೆ, ಶ್ರೀರಾಮಕೃಷ್ಣರಿಗೆ ಗಂಟಿನಲ್ಲಿ ಬೇನೆ ಆಗಿದ್ದರಿಂದ ಕ್ಯಾನ್ಸರ್ ಆಗಿದ್ದರಿಂದ ಶುಶ್ರೂಷೆಗೋಸ್ಕರ ಕಲ್ಕತ್ತಾದಲ್ಲಿ ಇರ್ತಕ್ಕಂಥ ಕಾಶೀಪುರ ಅನ್ನುವ ಆ ಸ್ಥಳದಲ್ಲಿ ಒಂದು ಉದ್ಯಾನವನದ ಮನೆಯಲ್ಲಿ ಶ್ರೀರಾಮಕೃಷ್ಣರ ಶುಶ್ರೂಷೆಗೋಸ್ಕರ ಬಾಡಿಗೆಯಲ್ಲಿ ಮನೆಯಲ್ಲಿದ್ದರು. ಮೊದಲನೇ ಫ್ಲೋರಲ್ಲಿದ್ದರು. ಈಗಲೂ ಆ ಬಿಲ್ಡಿಂಗ್ ಈಗಲೂ ಇದೆ. ಈಗಲೂ ಸಹ ಇವತ್ತು ಅಲ್ಲೂ ಸಹ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಲಕ್ಷಾಂತರ ಜನ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಕ್ಕಂಥ ದಿವಸ. ಲಕ್ಷಾಂತರ, ಒಂದೆರಡಲ್ಲ, 2-3 ಲಕ್ಷ ಜನ ಹೋಗಿ ನಮಸ್ಕಾರ ಮಾಡೋಕ್ಕೆ ಅಲ್ಲಿ ಅದು ಆ ದಕ್ಷಿಣೇಶ್ವರ ಅಲ್ಲಿ ಆ ಕಾಶಿಪುರದಲ್ಲಿ ಅಲ್ಲಿಗೆಲ್ಲ ಸೇರಿದರು. ಉದ್ಯಾನದಲ್ಲಿ ಸೇರಿದ್ದಾರೆ. ತರುಣ ಶಿಷ್ಯರಂತೂ ಇದ್ದೇ ಇದ್ದಾರೆ ಸೇವೆ ಮಾಡೋದಕ್ಕೋಸ್ಕರ. ಶ್ರೀರಾಮಕೃಷ್ಣರು ಎಂದಿಗಿಂತ ಹೆಚ್ಚು ಶಕ್ತಿಯುಕ್ತವಾಗಿ ಲವಲವಿಕೆಯಿಂದ ಎಂದಿದ್ದರು ಮತ್ತು ಬಹುದಿನಗಳ ಮೇಲೆ ಇಂದು ಮತ್ತೊಮ್ಮೆ ತೋಟದಲ್ಲಿ ಹವಾ ಸೇವನೆ ಮಾಡುವ ಇಚ್ಛೆಯಾದ್ದರಿಂದ ಒಂದಿಬ್ಬರು ಭಕ್ತರೊಡನೆ ಕೆಳಗಿಳಿದು ಬಂದರು. ಫಸ್ಟ್ ಫ್ಲೋರಲ್ಲಿ ಇದ್ದಿದ್ರಲ್ಲ, ಕೆಳಗೆ ಬಂದೇ ಇರಲಿಲ್ಲ ಪಾಪ, ಕಷ್ಟ ಇತ್ತು. ಇವತ್ತು ಸ್ವಲ್ಪ ಆರೋಗ್ಯ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಕೆಳಗಡೆ ಬಂದರು. ಆಗ ಸಮಯ ಮಧ್ಯಾಹ್ನ 3 ಗಂಟೆ. ಮನೆಯ ಒಳಗೆ ಹೊರಗೆ ತೋಟದಲ್ಲೂ ಭಕ್ತರು ಅಲ್ಲಲ್ಲಿ ಗುಂಪು ಗುಂಪಾಗಿ ಸೇರಿ ಮಾತುಕತೆಯಲ್ಲಿ ತೊಡಗಿದ್ದರು. ತರುಣ ಶಿಷ್ಯರೆಲ್ಲ ಹಿಂದಿನ ರಾತ್ರಿ ಶ್ರೀರಾಮಕೃಷ್ಣರ ಸೇವೆಯಲ್ಲೂ ಜಪತಪಗಳಲ್ಲೂ ತೊಡಗಿ ಹೆಚ್ಚಿನ ಸಮಯ ಎಚ್ಚರವಾಗಿಯೇ ಇದ್ದು ಬಳಲಿದ್ದರು. ಆದ್ದರಿಂದ ಈಗ ಅವರಲ್ಲಿ ಒಂದಿಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಮಲಗಿ ವಿಶ್ರಮಿಸುತ್ತಿದ್ದರು. ಈಗ ಶ್ರೀರಾಮಕೃಷ್ಣನನ್ನು ತೋಟದಲ್ಲಿ ಅನಿರೀಕ್ಷಿತವಾಗಿ ಕಂಡು ಅಲ್ಲಲ್ಲಿ ಕುಳಿತಿದ್ದ ಭಕ್ತರೆಲ್ಲ ಎದ್ದು ನಿಂತು ಭಕ್ತಿಯಿಂದ ನಡುವಾಗಿ ನಮಿಸಿದರು. ಪಶ್ಚಿಮದ ಬಾಗಿಲಿನಿಂದ ಹೊರಬಂದ ಶ್ರೀರಾಮಕೃಷ್ಣರು ದಕ್ಷಿಣಾಭಿಮುಖವಾಗಿ ದೊಡ್ಡ ಗೇಟಿನ ಕಡೆಗೆ ಹೆಜ್ಜೆ ಇಡಲಾರಂಭಿಸಿದರು. ಇತರ ಭಕ್ತರು ಒಟ್ಟಾಗಿ ಸೇರಿ ಅವರ ಹಿಂದೆಯೇ ಸ್ವಲ್ಪ ದೂರದಲ್ಲಿ ಹಿಂಬಾಲಿಸಿ ನಡೆದರು. ಆ ಹಾದಿಯಲ್ಲಿ ಅರ್ಧ ದೂರವನ್ನು ಕ್ರಮಿಸಿದ ಮೇಲೆ ಶ್ರೀರಾಮಕೃಷ್ಣರು ಬಲಕ್ಕೆ ಅನತಿ ದೂರದಲ್ಲಿ ಗಿರೀಶ್, ರಾಮಚಂದ್ರ ದತ್ತ, ಅತುಲ ಮತ್ತಿತರ ಕೆಲವರು
ಕುಳಿತುಕೊಂಡಿರುವುದನ್ನು ಕಂಡರು. ಅವರುಗಳು ಇವರನ್ನು ನೋಡಿ ಸಂತಸದಿಂದ ಎದ್ದು ಪ್ರಣಾಮ ಮಾಡಿ ಸನಿಹಕ್ಕೆ ಬಂದರು. ಈಗ ಯಾರಾದರೂ ಒಂದು ಮಾತನ್ನಾದರೂ ಆಡುವುದಕ್ಕೆ ಮೊದಲೇ ಅತ್ಯಂತ ಅನಿರೀಕ್ಷಿತವಾಗಿ ಶ್ರೀರಾಮಕೃಷ್ಣರು ಗಿರೀಶ್ ಚಂದ್ರ ಘೋಷ್ ಕೇಳಿದರು. ಗಿರೀಶ, ನೀನು ಇದರ ಬಗ್ಗೆ ಎಲ್ಲರ ಮುಂದೆ ಎಷ್ಟೋ ವಿಷಯಗಳನ್ನು ಹೇಳುತ್ತಾ ತಿರುಗಾಡುತ್ತಿದೆಯಲ್ಲ, ನೀನು ಇಲ್ಲಿ ಅಂಥದ್ದೇನು ಕಂಡಿದ್ದೀಯಾ, ಅಂಥದ್ದೇನು ತಿಳಿದಿದ್ದೀಯಾ, ಸ್ವಲ್ಪ ಹೇಳು ನೋಡೋಣ ಅಂತ. ಇಲ್ಲಿ ಅಂತ ಶ್ರೀರಾಮಕೃಷ್ಣರು ಯಾವಾಗಲೂ ಹೇಳ್ತಾ ಇರೋದು ತಮ್ಮಲ್ಲಿ ಅಂತ. ಅವರು ನಾನು ಅನ್ನುವ ಪದ ಉಪಯೋಗಿಸ್ತಾ ಇರಲಿಲ್ಲ, ಇಲ್ಲಿ ಅಂತ ಹೇಳ್ತಾರೆ. ನಾನು ಅನ್ನೋ ಪದ ಇರಲೇ ಇಲ್ಲ, ಅದರ ಬುಡನೂ ಇರಲಿಲ್ಲ ಶ್ರೀರಾಮಕೃಷ್ಣಲ್ಲಿ. ಇಲ್ಲಿ ಅಂತಂದರೆ ಇಲ್ಲಿ ಅಂತ ತೋರಿಸಿ, ಇಲ್ಲಿ ಅಂತ ಹೇಳಿ ತೋರಿಸ್ತಾ ಇದ್ದು. ಈ ಗಿರೀಶ್ ಚಂದ್ರ ಘೋಷ ಎಲ್ಲರಿಗೂ ಮುಂದೆನೋ ಓಪನ್ ಆಗಿ ಹೇಳ್ತಾ ಇದ್ದರು, ಶ್ರೀರಾಮಕೃಷ್ಣರು ಸಾಮಾನ್ಯ ಸಂತರಲ್ಲ, ಸಾಕ್ಷಾತ್ ಭಗವಂತನೇ ಈ ರೂಪದಲ್ಲಿ ಅವತಾರ ಎತ್ತಿ ಬಂದಿದ್ದಾನೆ ಜಗತ್ತಿನ ಉದ್ಧಾರಕ್ಕೋಸ್ಕರ ಅಂಥೇಳಿ ಘಂಟಾಘೋಷವಾಗಿ ಅವನು ಎಲ್ಲರ ಕಡೆ ಹೇಳ್ತಾ ಇದ್ದ. ಮತ್ತು ಆರ್ಗ್ಯುಮೆಂಟು ಮಾಡಿ ಸಾಧಿಸ್ತಾನೂ ಇದ್ದ ಅಂತ ದೊಡ್ಡ ಗಿರೀಶ್ ಚಂದ್ರ ಘೋಷ್. ಎಂಥ ನೇರವಾದ ಪ್ರಶ್ನೆ. ಮಹಿಮೆಯನ್ನು ಎಷ್ಟು ಅರಿತವರಾದರೂ ಕೂಡ ಹೀಗೆ ಇದ್ದಕ್ಕಿದ್ದಂತೆ ಕೇಳಿದರೆ ಬೆಚ್ಚಿ ಅವಾಕ್ಕಾಗಿ ನಿಲ್ಲುವುದೇ ಖಂಡಿತ. ಆದರೆ ಗಿರೀಶ್ ಚಂದ್ರ ಘೋಷ್ ಸಾಮಾನ್ಯನಲ್ಲ, ಶ್ರದ್ಧೆಯ ಮೂರ್ತ ರೂಪವೇ ಆಗಿದ್ದನು ಆತ. ಆದರೆ ಅಲ್ಲದೆ ಕವಿ, ನಾಟಕಕಾರ, ಭಾವುಕ. ಅವನು ಒಂದಿನಿತೂ ಆಗಲಿಲ್ಲ. ಭಾವಭರಿತನಾಗಿ ಶ್ರೀರಾಮಕೃಷ್ಣರ ಪದತಲದಲ್ಲಿ ಮಂಡಿಯೂರಿ ಕೈ ಜೋಡಿಸಿ ಗದ್ಗದ ಸ್ವರದಿಂದ ಉದ್ಗರಿಸಿದ. ಯಾರ ಮಹಿಮೆಯನ್ನು ಬಣ್ಣಿಸಿ ಮುಗಿಸಲು ವ್ಯಾಸ ವಾಲ್ಮೀಕಿ ಮುಳುಗಳಿಗೂ ಸಾಧ್ಯವಾಗಿಲ್ಲವೋ ಅಂಥವರ ಬಗ್ಗೆ ಅಲ್ಪನಾದ ನಾನು ಏನು ತಾನೇ ಹೇಳಬಲ್ಲೆ. ಮಹಿಮೆಯನ್ನು ತನ್ನಂತಹ ಸಾಮಾನ್ಯ ಮರ್ತನೊಬ್ಬ ಬಣ್ಣಿಸಲು ಸಾಧ್ಯವೇ? ಇದು ಗಿರೀಶನ ಮಾತಿನ ಭಾವ. ಒಬ್ಬ ಮಹಾತ್ಮರ ಮಹಿಮೆಯನ್ನು ಅಲ್ಪರಾಗಿರ್ತಕ್ಕಂಥ ನನ್ನಂಥವರು ಏನು ಹೇಳ್ಬೋದು ಅಂತ ಅವನು ಹೇಳಿದ್ದದು. ಅವನ ಅಂತರಾಳದಿಂದ ಬಂದ ಈ ಸರಳ ವಿಶ್ವಾಸದ ಮಾತನ್ನು ಕೇಳಿ ಶ್ರೀರಾಮಕೃಷ್ಣರು ಮುಗ್ಧರಾದರು. ಅವನು ಭಕ್ತರೆಲ್ಲರ ಪ್ರತಿನಿಧಿಯಂತೆ, ವಕ್ತಾರನಂತೆ ಇದ್ದನು ಗಿರೀಶ. ಅವನು ಈಗ ಉತ್ತರ ನೀಡಿದ್ದು ಎಲ್ಲರ ಪರವಾಗಿಯೇ. ಆದ್ದರಿಂದ ಶ್ರೀರಾಮಕೃಷ್ಣರು ಆ ಎಲ್ಲ ಭಕ್ತರನ್ನು ಉದ್ದೇಶಿಸಿ ಮಂದಸ್ಮಿತರಾಗಿ, ನಿನಗೆ ನಾನಿನ್ನೇನು ತಾನೇ ಹೇಳಲಿ, ನಿಮಗೆಲ್ಲ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಲಿ, ನಿಮಗೆಲ್ಲ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಲಿ ಎಂದು ಉದ್ಗರಿಸಿದರು ಶ್ರೀರಾಮಕೃಷ್ಣರು. ಹೀಗೆಂದವರೇ ಭಕ್ತರ ಮೇಲಿನ ವಾತ್ಸಲ್ಯ ಕರುಣೆಗಳಿಂದ ಮೈಮರೆತು ಭಾವಾವಿಷ್ಠರಾಗಿ ನಿಂತರು. ಶ್ರೀರಾಮಕೃಷ್ಣರು ಉತ್ಕಟ ಭಾವದಿಂದ ಆಡಿದ ಆ ಮಾತಿನ ಪರಿಣಾಮವಾಗಿ ಕಣ್ರಪ್ಪೆ ಬಡಿಯುವಷ್ಟರಲ್ಲಿ ಅಲ್ಲಿ ಎಂತಹ ಆನಂದ ಕೋಲಾಹಲ ಉಂಟಾಯಿತು, ಎಂತಹ ಪ್ರಚಂಡ ವಾತಾವರಣ ನಿರ್ಮಾಣಗೊಂಡಿತು ಎಂಬುದನ್ನು ಅಲ್ಲಿದ್ದವರು ಮಾತ್ರ ಬಲ್ಲರು. ಉಳಿದವರ ಊಹೆಗೂ ಅದು ಎಟಕಲಾರದು. ಶ್ರೀರಾಮಕೃಷ್ಣರ ಆ ಆಶೀರ್ವಚನ ನೇರವಾಗಿ ಭಕ್ತರ ಹೃದಯಾಂತರಾಳವನ್ನು ಹೊಕ್ಕು ಆನಂದದ ಮಹಾತರಂಗಗಳನ್ನೇ ಎಬ್ಬಿಸಿತು. ದೇಶ ಕಾಲಗಳನ್ನು ಮರೆಯಾಗಿಸಿತು. ಶ್ರೀರಾಮಕೃಷ್ಣರ ಅನಾರೋಗ್ಯದ ವಿಷಯವೂ ಅವರು ಆರೋಗ್ಯವಂತರಾಗುವವರೆಗೆ ತಾನು ಅವರ ಪಾದಸ್ಪರ್ಶವನ್ನು ಮಾಡಬಾರದು ಎಂದು ತಾವೇ ಮಾಡಿಕೊಂಡಿದ್ದ ನಿರ್ಧಾರದ ನೆವವು ಭಕ್ತರ ಮನಸ್ಸಿನಿಂದ ಅಳಿಸಿ ಹೋಯಿತು. ನಿಮಗೆಲ್ಲ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಲಿ ಎಂದು ಆಶೀರ್ವಚನವನ್ನು ಕೇಳಿದೊಡನೆ ಗಿರೀಶ ಜೈ ರಾಮಕೃಷ್ಣ ಜೈ ರಾಮಕೃಷ್ಣ ಎಂದು ಉದ್ಘೋಷಿಸುತ್ತಾ ಅವರ ಪಾದಕ್ಕೆರಗಿದ. ಮರುಕ್ಷಣವೇ ಆ ಜಯಕಾರ ಧ್ವನಿ ಅಲ್ಲಿದ್ದ ಎಲ್ಲ ಕಂಠಗಳಿಂದ ಪ್ರತಿಧ್ವನಿಗೊಂಡಿತು.
ಎಲ್ಲರೂ ಆತುರದಿಂದ ಧಾವಿಸಿ ಬಂದು ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಶ್ರೀರಾಮಕೃಷ್ಣರ ಪಾದರೇಣುವನ್ನು ಸ್ವೀಕರಿಸತೊಡಗಿದರು. ಈಗ ಅವರ ಅಹೇತುಕ ಕರುಣೆಯ ಸಾಗರವೆಂಬುದು ಸೀಮೆಗಳನ್ನು ಮೀರಿ ಉಕ್ಕಿ ಹರಿಯಲಾರಂಭಿಸಿತು. ತನ್ನ ಬಳಿಗೆ ಬಂದ ಪ್ರತಿಯೊಬ್ಬ ಭಕ್ತರನ್ನು ಸ್ಪರ್ಶಿಸಿ ಸೂಕ್ತ ಮಂತ್ರವನ್ನುಚ್ಚರಿಸಿ ಹರಸಿದರು. ಹೀಗೆ ಕೃಪೆಗೆ ಪಾತ್ರರಾದವರಲ್ಲಿ ಒಬ್ಬೊಬ್ಬನಿಗೂ ಉನ್ನತ ಸ್ತರಕ್ಕೇರಿಸಲ್ಪಟ್ಟ ಅನುಭವ ಉಂಟಾಯಿತು. ಆಧ್ಯಾತ್ಮಿಕವಾಗಿ ಉನ್ನತವಾಗಿರ್ತಕ್ಕಂಥ ಸ್ತರಕ್ಕೆ ಏರಿದ ಅನುಭವ ಉಂಟಾಯಿತು. ಹಿಂದೆ ದಕ್ಷಿಣೇಶ್ವರದಲ್ಲಿ ಅವರು ಈ ರೀತಿ ಕೃಪೆ ಮಾಡುವುದನ್ನು ಅನೇಕರು ಕಂಡಿದ್ದರು. ಆದರೆ ಅದಕ್ಕೆ ಪಾತ್ರನಾಗುತ್ತಿದ್ದವನು ಎಲ್ಲೋ ಅಪರೂಪಕ್ಕೆ ಒಬ್ಬ ಸಾಧಕ ಮಾತ್ರ. ಇಂದು ಅವರು ಯಾವುದೇ ಭೇದ ಭಾವವಿಲ್ಲದೆ ಬಂದವರ ಮೇಲೆಲ್ಲ ಅದೇ ಬಗೆಯ ಕೃಪಾದೃಷ್ಟಿ ಕರೆಯುತ್ತಿದ್ದಾರೆ ಎಂಬುದನ್ನು ಅರಿತಾಗ ಭಕ್ತರ ಆನಂದಾಶ್ಚರ್ಯಗಳಿಗೆ ಪಾರವೆಲ್ಲಿ? ಮಲಿಯ ಮಾರುತ ಬೀಸಿದರೆ ಎಲ್ಲ ಮರಗಳು ಶ್ರೀಗಂಧದ ಮರಗಳಾಗುತ್ತವೆ ಎಂಬ ಲೋಕೋಕ್ತಿಯನ್ನು ಶ್ರೀರಾಮಕೃಷ್ಣರು ಉದ್ಧರಿಸುತ್ತಿದ್ದರು. ಈ ಮಾತು ಇದೀಗ ಸತ್ಯವಾಗಿ ಪರಿಣಮಿಸಿರುವುದನ್ನು ಅವರೆಲ್ಲ ಕಣ್ಣಾರೆ ಕಾಣುತ್ತಿದ್ದಾರೆ. ಮತ್ತು ಶ್ರೀರಾಮಕೃಷ್ಣರು ತಾವೇ ಅನೇಕ ಬಾರಿ ಹೇಳಿದ್ದಂತೆ ಈಗ ಮಾನವತ್ವದ ಪರದೆಯನ್ನು ಕಿತ್ತೊಗೆದು ತಮ್ಮ ದೈವತ್ವವನ್ನು ಪ್ರದರ್ಶಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿ ಗೋಚರವಾಗುತ್ತಿದೆ. ಶ್ರೀರಾಮಕೃಷ್ಣರ ಮಾಂತ್ರಿಕ ಸ್ಪರ್ಶದ ಪರಿಣಾಮ ಹಲವು ಬಗೆಗಳಿಂದ ವ್ಯಕ್ತಗೊಂಡಿತು. ಕೆಲವರು ಭಾವೋದ್ವೇಗಗೊಂಡು ಅತ್ತರೆ, ಇನ್ನು ಕೆಲವರು ಆನಂದಾತಿಶಯದಿಂದ ಗಟ್ಟಿಯಾಗಿ ನಗುತ್ತಾ ಕುಣಿದಾಡಿದರು. ಕೆಲವರು ಏನೂ ಮಾಡಲು ತೋಚದೆ ಮಂತ್ರಮುಗ್ಧರಾದಂತೆ ಸ್ತಬ್ಧರಾಗಿ ಅಲ್ಲಿಯ ಆಗು ಹೋಗುಗಳನ್ನೆಲ್ಲ ಬಿರುಗಣ್ಣಿನಿಂದ ವೀಕ್ಷಿಸುತ್ತಾ ನಿಂತರು. ಕೆಲವರು ಮನೆಯೊಳಗೆ ಉಳಿದುಕೊಂಡಿರುವ ಭಕ್ತರು ಆ ಭಾಗ್ಯ ವಿಶೇಷದಿಂದ ವಂಚಿತರಾಗುವರಲ್ಲ ಎಂದು ಕಳಿಕಳಿಯಿಂದ ಬನ್ನಿ, ಎಲ್ಲರೂ ಬನ್ನಿ ಎಂದು ಅವರನ್ನೆಲ್ಲ ಕೂಗಿ ಕರೆದರು. ಇನ್ನು ಕೆಲವರು ಗಿಡಗಳಿಂದ ಪುಷ್ಪಗಳನ್ನು ಕಿತ್ತು ತಂದು ಸ್ತೋತ್ರ ಮಂತ್ರ ಸಮೇತವಾಗಿ ಶ್ರೀರಾಮಕೃಷ್ಣರನ್ನು ಪೂಜಿಸಲಾರಂಭಿಸಿದರು. ಶ್ರೀರಾಮಕೃಷ್ಣರು ಭಕ್ತರನ್ನೆಲ್ಲ ಸ್ಪರ್ಶಿಸಿ ಹರಸಿದ್ದಲ್ಲದೆ ಅನೇಕರ ಬಹುದಿನಗಳ ವಿಶಿಷ್ಟ ಹಂಬಲಗಳನ್ನು ಆ ಸಮಯದಲ್ಲಿ ಈಡೇರಿಸಿಕೊಟ್ಟರು. ಅಂದು ಅಕ್ಷಯ ಕುಮಾರ, ಉಪೇಂದ್ರನಾಥನು ಹೇಗೆ ಅವರ ಕೃಪೆಗೆ ಪಾತ್ರರಾದರು ಎಂಬುದನ್ನು ಅದಾಗಲೇ ನೋಡಿದ್ದೇವೆ. ಇದರ ಬಗ್ಗೆ ಮೊದಲೇ ವಿವರಿಸಿದ್ದಾರೆ ಪುತ್ರದರೆ. ಆದರೆ ಆ ದಿನ ಅಷ್ಟು ಜನ ಭಕ್ತರಲ್ಲಿ ಐಹಿಕ ಸಿರಿಯನ್ನು ಯಾಚಿಸಿದವನು ಉಪೇಂದ್ರನೊಬ್ಬನೇ ಎಂಬಂತೆ ತೋರುತ್ತದೆ. ಆದ್ದರಿಂದ ಅವನ ವಿಷಯವನ್ನು ಬೇರೆ ವರ್ಗಕ್ಕೆ ಅದರಲ್ಲಿ ಬರೆದಿದ್ದಾರೆ ಉಪೇಂದ್ರ. ಅದು ಆಮೇಲೆ ಹೇಳ್ತೇನೆ. ಹಾರಣಚಂದ್ರ ಎಂಬ ಭಕ್ತನ ಭಾಗ್ಯ ಇನ್ನೂ ವಿಶಿಷ್ಟವಾದುದು. ಅವನು ಸಾಷ್ಟಾಂಗ ಬೆಳಗಿದಾಗ ಶ್ರೀರಾಮಕೃಷ್ಣರು ಭಾವಸ್ಥಿತಿಯಲ್ಲಿ ಅವನ ಶಿರದ ಮೇಲೆ ತಮ್ಮ ಪಾದವನ್ನಿರಿಸಿ ಕೃಪೆ ಮಾಡಿದರು. ಈ ಬಗೆಯ ಕೃಪೆ ಅಂದು ಇನ್ನಾರಿಗೂ ದೊರೆಯಲಿಲ್ಲ. ತನ್ನ ಜೀವನ ಸಾರ್ಥಕವಾಯಿತೆಂದು ತಿಳಿದ ಹಾರಣಚಂದ್ರ ಮುಂದೆ ಪ್ರತಿ ವರ್ಷವೂ ಆ ದಿನವನ್ನು ತನ್ನ ಮನೆಯಲ್ಲಿ ವೈಭವದ ಜಯಂತ್ಯುತ್ಸವದಂತೆ ಆಚರಿಸಿಕೊಂಡು ಬರಲಾರಂಭಿಸಿದ. ಶ್ರೀರಾಮಕೃಷ್ಣ ಕೃಪಾ ಮಾತ್ರದಿಂದಲೇ ನಮಗೆ ಆ ಆನಂದಾನುಭವವಾದದ್ದು ಎಂಬ ವಿಷಯದಲ್ಲಿ ಮಾತ್ರ ಯಾರದೂ ಎರಡೂ ಮಾತಿಲ್ಲ. ಅಷ್ಟು ಜನರ ಪೈಕಿ ಇಬ್ಬರಿಗೆ ಮಾತ್ರ ಶ್ರೀರಾಮಕೃಷ್ಣರು ನಿನಗೆ ಈಗ ಬೇಡ ಎಂದು ಹೇಳಿ ಅಂದು ಕೃಪೆ ಮಾಡಲಿಲ್ಲ. ಆದರೆ ಅದಾದ ಕೆಲವು ದಿನಗಳ ಮೇಲೆ ಅವರನ್ನು ಅದೇ ರೀತಿ ಹರಿಸಿದರು. ತನ್ನ ಅನುಭವದ ಬಗ್ಗೆ ರಾಮಲಾಲ ಹೇಳುತ್ತಾನೆ, ಹಿಂದೆ ನಾನು ಧ್ಯಾನಕ್ಕೆ ಕುಳಿತಾಗ, ಗಮನಿಸಿ, ತನ್ನ ಅನುಭವದ ಬಗ್ಗೆ ರಾಮಲಾಲ ಹೇಳ್ತಾನೆ, ಹಿಂದೆ ನಾನು ಧ್ಯಾನಕ್ಕೆ ಕುಳಿತಾಗ ನನ್ನ ಮೂರ್ತಿಯ ಭಾಗಶಃ ರೂಪ ಮಾತ್ರ ಮನಸ್ಸಲ್ಲಿ ಮೂಡುತ್ತಿತ್ತು. ಭಾಗಶಃ ದೇವರ ಇಷ್ಟದೇವತೆಯ ಮೂರ್ತಿ ಮನುಷ್ಯನ ಒಳಗೆ ಭಾಗ. ಕೆಲವೊಮ್ಮೆ ಆತನ ಪಾದಪದ್ಮಗಳು ಮಾತ್ರ ಗೋಚರವಾದರೆ, ಇನ್ನು ಕೆಲವೊಮ್ಮೆ
ಅವನ ಶರೀರದ ಮೇಲ್ಭಾಗವಷ್ಟೇ ಕಾಣುತ್ತಿದ್ದೆ, ಅಲ್ಲದೆ ಆ ಮೂರ್ತಿ ಜೀವಂತವಾಗಿರುವಂತೆ ತೋರುತ್ತಿರಲಿಲ್ಲ. ಅಂದು ಠಾಕೂರರು ನನ್ನನ್ನು ಮುಟ್ಟಿದ ಕೂಡಲೇ, ಠಾಕೂರಂದ್ರೆ ಶ್ರೀರಾಮಕೃಷ್ಣರು, ಮುಟ್ಟಿದ ಕೂಡಲೇ ನನ್ನ ಇಷ್ಟ ದೇವತೆ ಇದ್ದಕ್ಕಿದ್ದಂತೆ ನನ್ನ ಕಮಲದಲ್ಲಿ ಸರ್ವಾಂಗ ಸಂಪೂರ್ಣನಾಗಿ ಆವಿರ್ಭಾಗಗೊಂಡು ಸ್ಪಂದಿಸುತ್ತಾ ನನ್ನನ್ನು ಸೆಳೆಯುತ್ತಿರುವಂತಹ ಅನುಭವವಾಯಿತು. ಸ್ಪಷ್ಟವಾಗಿ ಜೀವಂತ ಆಗಿರ್ತಕ್ಕಂಥ ಭಗವಂತನ ಆ ಸ್ವರೂಪ ಅವರಲ್ಲಿ ಆಂತರ್ಯದಲ್ಲಿ ಗೋಚರ ಆಗಕ್ಕೆ ಆರಂಭ ಆಯಿತು. ತರುಣ ವೈಕುಂಠನಾಥ ಸನ್ಯಾಲಿನಿಗಾದ ಅನುಭವಂತೂ ಅದ್ಭುತವಾದುದು. ಅವನು ಈ ಹಿಂದೆಯೇ ಶ್ರೀರಾಮಕೃಷ್ಣರಿಂದ ಮಂತ್ರದೀಕ್ಷೆ ಪಡೆದಿದ್ದ ಭಾಗ್ಯವಂತ. ಆಗಿನಿಂದಲೂ ಅವನು ತನ್ನ ಇಷ್ಟ ದೇವನ ದರ್ಶನ ಪಡೆಯಬೇಕೆಂಬ ಹಂಬಲದಿಂದ ಸಾಧನಾನಿರತನಾಗಿದ್ದ ಮತ್ತು ಶ್ರೀರಾಮಕೃಷ್ಣರು ಕೃಪೆ ಮಾಡಿದ ಹೊರತು ತನ್ನ ಆ ಇಚ್ಛೆ ಈಡೇರುವುದು ಅಸಂಭವವೆಂದು ತಿಳಿದಿದ್ದರಿಂದ ಆಗಾಗ ಅವರನ್ನು ಈ ವಿಷಯದಲ್ಲಿ ವ್ಯಾಕುಲತೆಯಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದ. ಅಷ್ಟರಲ್ಲಿ ಶ್ರೀರಾಮಕೃಷ್ಣರಿಗೆ ಗಂಟಲು ಹುಣ್ಣು ತಗಲಿಕೊಂಡಿತು. ವೈಕುಂಠನಾಥ ಅವರನ್ನು ಇನ್ನೂ 2-3 ಬಾರಿ ದರ್ಶನಕ್ಕಾಗಿ ಕಾಡಿದ. 2-3 ದೇವರ ಇಷ್ಟ ದೇವತೆ ದರ್ಶನಕ್ಕೋಸ್ಕರ ಕಾಡಿದ. ಆಗೆಲ್ಲ ಶ್ರೀರಾಮಕೃಷ್ಣರು ಬಹುಶಃ ಅವನು ಇನ್ನಷ್ಟು ಸಾಧನೆ ಮಾಡಿ ಆಗಲೆಂಬ ಉದ್ದೇಶದಿಂದ, ತಾಳು, ನನ್ನ ಈ ರೋಗ ವಾಸಿಯಾಗಿ ಬಿಡಲಿ, ಆಮೇಲೆ ನಿನ್ನಿಚ್ಛೆಯನ್ನು ಪೂರೈಸೋಣ ಎಂದು ಹೇಳಿ ಅವನನ್ನು ಸಾಂತ್ವನಗೊಳಿಸುತ್ತಿದ್ದರು. ಇದೀಗ ಅದಕ್ಕೆ ಕಾಲ ಮೂಡಿ ಬಂದಿತು. ಶ್ರೀರಾಮಕೃಷ್ಣರು ದಿವ್ಯ ಭಾವದಲ್ಲಿ ಎಲ್ಲರಿಗೂ ವರಪ್ರದಾನ ಮಾಡುತ್ತಿರುವುದನ್ನು ಕಂಡು ಅವನೂ ಕೂಡ ಭಕ್ತಿಯಿಂದ ಪ್ರಣಾಮ ಮಾಡಿ, ಸ್ವಾಮಿ ನನ್ನ ಮೇಲೆ ಕೃಪೆ ಮಾಡಿ ಎಂದು ಬೇಡಿಕೊಂಡ. ಶ್ರೀರಾಮಕೃಷ್ಣರು, ನಿನಗೆ ದೊರಕಬೇಕಾದದ್ದು ಆಗಲೇ ದೊರಕಿಬಿಟ್ಟಿದೆ ವೈಕುಂಠ, ನೀವು ದೊರಕಿಬಿಟ್ಟಿದೆ ಎನ್ನುವುದಾದರೆ ಖಂಡಿತ ದೊರಕಿರುವುದು ಖಂಡಿತ, ಆದರೆ ಅದು ನನ್ನ ಅರಿವಿಗೆ ಬರುವಂತೆ ಅನುಗ್ರಹಿಸಿ. ಶ್ರೀರಾಮಕೃಷ್ಣರು ಮುಗುಳ್ನಕ್ಕು ಆಗಲಿ ಎನ್ನುತ್ತಾ ಕ್ಷಣಕಾಲ ಅವನ ಎದೆಯನ್ನು ಸ್ಪರ್ಶಿಸಿದರು. ಆಗ ಅವನಲ್ಲೊಂದು ಅಪೂರ್ವ ಭಾವಾಂತರ ಉಂಟಾಯಿತು. ಆಕಾಶ, ಮನೆ, ಗಿಡಮರಗಳು, ಅಲ್ಲಿರುವ ಇತರ ವ್ಯಕ್ತಿಗಳು, ಹೀಗೆ ಎತ್ತ ನೋಡಿದ ರತ್ತ ಶ್ರೀರಾಮಕೃಷ್ಣರ ಮಂದಹಾಸಯುಕ್ತವಾದ ಮೂರ್ತಿಯೇ ಕಾಣತೊಡಗಿತು. ಅತ್ಯಾನಂದದಿಂದ ಉದ್ದೀಪನೆಗೊಂಡ ಆತನಿಗೆ ಇತರ ತರುಣ ಶಿಷ್ಯರ ನೆನಪಾಯಿತು. ಅತ್ತ ನೋಡಿದ ಮನೆಯ ಮಹಡಿಯ ಮೇಲೆ ನಿಂತಿದ್ದ ಇಬ್ಬರನ್ನು ಕಂಡು, ಏನು ಮಾಡುತ್ತಿದ್ದೀರಲ್ಲಿ ನೀವೆಲ್ಲ, ಓಡಿ ಬನ್ನಿ ಇಲ್ಲಿಗೆ ಎಂದು ಗಟ್ಟಿಯಾಗಿ ಕೂಡಿ ಹೇಳಿದ. ಮತ್ತು ಅಚ್ಚರಿ ಸಂಗತಿ ಏನೆಂದರೆ, ಅವನ ಈ ಅದ್ಭುತ ಭಾವ ಸಂಮೋಹನೀಯ ಪ್ರಭಾವದಿಂದ ಉಂಟಾದಂತೆ ಎಲ್ಲೋ ಸ್ವಲ್ಪ ಹೊತ್ತು ಇದ್ದು ಹೊರಟು ಹೋಗಲಿಲ್ಲ. ಎಲ್ಲ ಒಂಚೂರಿದ್ದು ಹೊರಟು ಹೋಗಲಿಲ್ಲ. ಎಷ್ಟೋ ದಿನಗಳವರೆಗೂ ಹಾಗೆಯೇ ಅಷ್ಟೇ ಗಾಢವಾಗಿ ಉಳಿದುಕೊಂಡಿತ್ತು. ಅವನು ಎಲ್ಲಿಗೆ ಹೋಗಲಿ, ಏನು ಮಾಡುತ್ತಿರಲಿ, ದೃಷ್ಟಿ ಹರಿಸಿದದೆಲ್ಲ ಶ್ರೀರಾಮಕೃಷ್ಣನ ಮುಖಾರವಿಂದವೇ ಗೋಚರವಾಗುತ್ತಿತ್ತು. ಅವನು ದಿಗ್ಭ್ರಾಂತನಾದ. ತನ್ನ ಕಚೇರಿಯ ಕೆಲಸಕ್ಕೆ ಹೋದರೆ ಅಲ್ಲೂ ಅದೇ ದರ್ಶನ, ಅದೇ ಅನುಭವ, ಯಾವ ಕೆಲಸವೂ ಮಾಡಲು ಸಾಧ್ಯವಾಗುತ್ತಿಲ್ಲ. ಆಗ ಸಾಕಪ್ಪ ಈ ದರ್ಶನ, ಬೇಕಾದಷ್ಟು ಕಂಡೆ ಎನಿಸತೊಡಗಿತು. ಮನಸ್ಸು ಬಲವಂತವಾಗಿ ಎದುರಿಗಿರುವ ಕೆಲಸದ ಕಡೆಗೆ ಹರಿಯುವ ಯತ್ನ ಮಾಡಿದ. ಆಗುತ್ತಿಲ್ಲ. ನನಗೇನಾದರೂ ಹುಚ್ಚುಗಿಚ್ಚು ಹಿಡಿದು ಬಿಟ್ಟಿದೆಯೇ ಹೇಗೆ ಎಂದು ಭಯ ಹತ್ತಿಕೊಂಡಿತು. ಆಗ ಅವನಿಗೆ ಅರ್ಜುನನೂ ಕೂಡ ವಿಶ್ವರೂಪ ದರ್ಶನವಾದಾಗ ಏಕೆ ತತ್ತರಿಸಿ ಅದನ್ನು ಹಿಂತೆಗೆದುಕೊಳ್ಳುವಂತೆ ಕೃಷ್ಣನನ್ನು ಪ್ರಾರ್ಥಿಸಿಕೊಂಡ ಎನ್ನುವುದು ಸ್ವಲ್ಪ ಅರ್ಥವಾದಂತಾಯಿತು. ಕಡೆಗೆ ಮತ್ತೆ ಶ್ರೀರಾಮಕೃಷ್ಣರಿಗೆ ಶರಣಾಗಿ, ಪ್ರಭೋ, ಈ ಭಾವವನ್ನು ಧರಿಸಲು ನಾನು ಸಮರ್ಥನಲ್ಲ, ದಯಮಾಡಿ ಇದನ್ನು ಶಾಂತಗೊಳಿಸಿಬಿಡಿ ಎಂದು ಮನದಲ್ಲೇ ಮೊರೆಯಿಟ್ಟ. ಬಳಿಕ ಕೆಲ ಕಾಲದ ಮೇಲೆ ಆ ಭಾವ ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ಆತ ಹಿಂದಿನಂತಾದ. ಯಾರಿಂದ ಅದು ತನಗೆ ಲಭ್ಯವಾಗಿತ್ತೋ ಅವರಲ್ಲೇ ಅದು
ಲಯಗೊಂಡಿತು ಎಂದು ಅವನು ಅರಿತುಕೊಂಡ. ಆದರೆ ನಿಜವಾಗಿಯೂ ಅವನಿಗೆ ಅಂತಹ ದುರ್ಲಭವಾದ ಆನಂದ ಸ್ಥಿತಿಯನ್ನು ದೂರ ಮಾಡಿಕೊಳ್ಳುವ ಇಚ್ಛೆಯೇನೂ ಇರಲಿಲ್ಲ. ಹಠಾತ್ತಾಗಿ ಸಾಮಾನ್ಯ ಸ್ಥಿತಿಗೆ ಇಳಿದು ಬಂದ ಮೇಲೆ ಅವನು ಪಶ್ಚಾತ್ತಾಪದಿಂದ ಆಲೋಚಿಸತೊಡಗಿದ. ಅಯ್ಯೋ, ನಾನೆಷ್ಟು ದುರ್ಲಭ, ಎಂಥ ಬುದ್ಧಿಗೇಡಿ, ನಾನೇಕೆ ಈ ಉನ್ನತ ಸ್ಥಿತಿಯನ್ನು ಸಾಕು ಮಾಡುವಂತೆ ಪ್ರಾರ್ಥಿಸಿಕೊಂಡೆ. ಶ್ರೀರಾಮಕೃಷ್ಣರ ಮೇಲಿನ ವಿಶ್ವಾಸವನ್ನು ಸ್ಥಿರವಾಗಿಟ್ಟುಕೊಂಡು ಆ ಭಾವದ ಉತ್ಕಟಾವಸ್ಥೆಯನ್ನು ಅನುಭವಿಸುವ ಧೈರ್ಯ ನನಗೇಕೆ ಬಾರದೆ ಹೋಯಿತು? ಹೆಚ್ಚೆಂದರೆ ನನಗೆ ಹುಚ್ಚು ಹಿಡಿದಬಹುದಾಗಿತ್ತು, ಇಲ್ಲವೇ ಈ ಶರೀರ ಬಿದ್ದು ಹೋಗ್ತಿತ್ತು. ಅಷ್ಟೇ ಅಲ್ಲವೇ, ಅತ್ಯಂತ ದುರ್ಲಭವಾದ ವಸ್ತು ಕೈಗಿಟುಕಿದರೂ ಮೂರ್ಖನಂತೆ ಕಳೆದುಕೊಂಡನಲ್ಲ ಎಂದು ಚಿಂತಿಸಿದ. ಹೀಗೆ ಭಾವಿಸುತ್ತಾ ಅವನು ಇನ್ನೊಮ್ಮೆ ಆ ದಿವ್ಯಾನುಭವದ ಸವಿಯನ್ನು ಕಾಣುವ ಕನಸು ಕಾಣತೊಡಗಿದ. ಪರಮ ಕಾರುಣ್ಯಮೂರ್ತಿಯಾದ ಶ್ರೀರಾಮಕೃಷ್ಣರ ಕೃಪಾದೃಷ್ಟಿ ಮತ್ತೆ ಅವನ ಮೇಲೆ ಬಿದ್ದಿತು. ಪ್ರತಿದಿನವೂ ಆಗಾಗ ಅವರ ಭಾವೋದ್ದೀಪ್ತವಾದ ಪ್ರಸನ್ನ ಮಂದಹಾಸಯುಕ್ತವಾದ ರೂಪವನ್ನು ಅವನು ಕಾಣತೊಡಗಿದ. ಇದು ಅನೇಕ ದಿನಗಳವರೆಗೆ ಮುಂದುವರಿಯಿತು. ಅದರಿಂದ ಎಣ್ಣೆ ಇಲ್ಲದ ಆನಂದವನ್ನು ಅನುಭವಿಸಿ ಧನ್ಯನಾದಿನೆಂದುಕೊಂಡ ವೈಕುಂಠನಾಥ ಸನ್ಯಾಲ. ಆ ದಿನ ಅಂದರೆ ಜನವರಿ 1ನೇ ತಾರೀಕು ಒಂದು ಆಶ್ಚರ್ಯಕರ ಸಂಗತಿ ಏನಂದರೆ, ಶ್ರೀರಾಮಕೃಷ್ಣರು ತಮ್ಮ ಭಕ್ತರ ಮೇಲೆ ಅಹೇತುಕ ಕೃಪೆಯನ್ನು ವರ್ಷಿಸಿದಾಗ ಆ ಸ್ಥಳದಲ್ಲಿ ಮುಂದೆ ಸನ್ಯಾಸಿಗಳಾಗಿ ಸಂಘ ನಿರ್ಮಾಣ ಮಾಡಿಕೊಂಡ ಅವರ ಯುವ ಶಿಷ್ಯರಲ್ಲಿ ಒಬ್ಬನೂ ಇಲ್ಲದಿದ್ದದ್ದು. ಮುಂದೆ ಸನ್ಯಾಸಿಗಳಾಗಿರ್ತಕ್ಕಂಥ ಆಗುವ ಆ ಯುವಕರು ಯಾರೂ ಇರಲಿಲ್ಲ. ಅದರಲ್ಲಿ ಹಿಂದೆ ಹೇಳಿದಂತೆ ಅವರೆಲ್ಲ ಆ ಸಮಯದಲ್ಲಿ ಮಲಗಿಬಿಟ್ಟಿದ್ದರು. ಕೆಲವರು ಲಾಟು, ಶರಶ್ಚಂದ್ರ ಇವರಿಬ್ಬರು ಮಾತ್ರ ಎದ್ದಿದ್ದರು. ಶ್ರೀರಾಮಕೃಷ್ಣರು ಹೊರಗೆ ಹೋಗಿರುವಾಗಲೇ ಅವರ ಹಾಸಿಗೆ ಬಟ್ಟೆಗಳನ್ನೆಲ್ಲ ಕೊಡವಿ ಕೋಣೆಯನ್ನು ಸ್ವಚ್ಛಗೊಳಿಸಿ ಬಿಡೋಣ ಎಂದು ಕಾರ್ಯನಿರತರಾಗಿದ್ದರು. ಅಲ್ಲದೆ ಮಾಳಿಗೆಯ ಮೇಲೆ ನಿಂತು ಉದ್ಯಾನದಲ್ಲಿ ನಡೆಯುತ್ತಿದ್ದ ಪರಮಾದ್ಭುತ ವಿದ್ಯಮಾನಗಳನ್ನೆಲ್ಲ ಸ್ಪಷ್ಟವಾಗಿ ಕಾಣುತ್ತಲೂ ಇದ್ದರು. ಆದರೆ ಮಾಡುತ್ತಿರುವ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಹೋದರೆ ಶ್ರೀರಾಮಕೃಷ್ಣರೇ ಅನನುಕೂಲವಾಗುವುದೆಂಬ ಕಾರಣದಿಂದ ಬೇಕೆಂದೇ ಅವರು ಕೆಳಗಿಳಿದು ಬರಲಿಲ್ಲ. ಅವರ ಗುರುಭಕ್ತಿಗೂ ಕರ್ತವ್ಯ ನಿಷ್ಠೆಗೂ ಇದಕ್ಕಿಂತ ಬೇರೆ ನಿದರ್ಶನ ಬೇಕೇ? ಶ್ರೀರಾಮಕೃಷ್ಣರು ಉತ್ಕಟ ಭಾವದಿಂದ ಆಡಿದ ಈ ಮಾತಿನ ಪರಿಣಾಮ ಇದಾಯ್ತಲ್ಲ. ಆದರೆ ಈ ಎಲ್ಲ ಯುವಕರು ಎಡಬಿಡದೆ ಕಾಶೀಪುರದ ಉದ್ಯಾನ ಗೃಹದಲ್ಲೇ ವಾಸಿಸಿದ್ದು, ಆ ಘಟನೆ ನಡೆದಾಗ ಅಲ್ಲೇ ಇದ್ದು ಇತರೆ ಭಕ್ತರಿಗೆ ಲಭ್ಯವಾದ ಭಾಗ್ಯ ಇವರಿಗೆ ಮಾತ್ರ ಇಲ್ಲದಂತಾಯ್ತಲ್ಲ ಎಂದೆನಿಸಬಹುದು ನಮಗೆ. ಇದು ಕೇವಲ ಒಂದು ಆಕಸ್ಮಿಕವೇ ಅಥವಾ ಇದಕ್ಕೇನಾದರೂ ಸಂಕೇತಾರ್ಥವಿರಬಹುದೇ ಎಂಬ ಪ್ರಶ್ನೆ ಹೇಳುವುದು ಸಹಜವೇ. ನನ್ನ ಇಹಜೀವನದ ಅಂತ್ಯದ ವೇಳೆಗೆ ಭಕ್ತರಲ್ಲಿ ಅಂತರಂಗ ವಲಯಕ್ಕೆ ಸೇರಿದವರು ಮತ್ತು ಬಹಿರಂಗ ವಲಯಕ್ಕೆ ಸೇರಿದವರು ಎಂದು ವಿಂಗಡಣೆಯಾಗುತ್ತದೆ ಎಂದು ಶ್ರೀರಾಮಕೃಷ್ಣರೇ ಹೇಳಿದ್ದರು. ಮತ್ತು ಈ ಅಂತರಂಗ ವಲಯಕ್ಕೆ ಸೇರಿದವರಾದ ಭಾವಿ ಯತಿಗಳಿಗೆ ಅವರು ಉನ್ನತ ಸ್ಥಾನ ನೀಡಿದ್ದರು ಮತ್ತು ಅವರ ಆಧ್ಯಾತ್ಮಿಕ ಶ್ರೇಯಸ್ಸಿನ ಹೊಣೆಯನ್ನು ತಾವೇ ಹೊತ್ತು ಅವರಿಗೆ ಪ್ರತ್ಯೇಕ ಶಿಕ್ಷಣ ನೀಡಿ ಹೆಚ್ಚಿನ ಕೃಪೆ ಮಾಡಿದ್ದರು. ಆದ್ದರಿಂದ ಅವರು ಇತರರೊಂದಿಗೆ ಈ ಸಂದರ್ಭದಲ್ಲಿ ಬಂದು ಪಡೆಯಬೇಕಾದುದೇನಿಲ್ಲ ಎಂಬುದು ಶ್ರೀರಾಮಕೃಷ್ಣ ಅಭಿಪ್ರಾಯವಾಗಿತ್ತೆಂದು ತೋರುತ್ತದೆ. ಅಂದಿನ ಅದ್ಭುತ ಪ್ರಸಂಗದಲ್ಲಿ ಭಾಗಿಗಳಾಗಿದ್ದ ಭಕ್ತರಲ್ಲ ಅನೇಕರು ಸಾಮಾನ್ಯ ಸ್ಥಿತಿಗೆ ಮರಳಿದ ಮೇಲೆ ಶ್ರೀರಾಮಕೃಷ್ಣರ ಅಪೂರ್ವ ಭಾವದ ಕುರಿತಾಗಿ ವಿಚಾರ ಮಾಡಿದರು. ಅವರು ಆಗ ಉಕ್ಕಿ ಹರಿಯುವ ಕರುಣಾಸಾಗರವೆಂಬುದನ್ನು ಭಕ್ತರ ಅರ್ಹತೆಗೂ ಮೀರಿ ಕೃಪೆ ಮಾಡಿದ್ದನ್ನು ಕಂಡಾಗ ಆ ಮುಹೂರ್ತದಲ್ಲಿ ಅವರೊಂದು ಕಲ್ಪವೃಕ್ಷವೇ ಆಗಿಬಿಟ್ಟಿದ್ದರು. ಶ್ರೀರಾಮಚಂದ್ರ ದತ್ತನೇ ಮೊದಲಾದ ಭಾವುಕ ಭಕ್ತರಿಂದ ಈ ಭಾವನೆ ಬಹುಬೇಗ ಪ್ರಚಾರವಾಗಿ ಭಕ್ತ ಸಮೂಹದಲ್ಲಿ ಸ್ಥಿರವಾಗಿ ನಿಂತುಬಿಟ್ಟಿತು ಮತ್ತು ಜನವರಿ 1ನೇ ದಿನ ಎಂಬುದು ಕಲ್ಪತರು ದಿನವೆಂದು ಪ್ರಸಿದ್ಧವಾಯಿತು. ಇದು ಕಂಡವರ ನೋಡಿದವರ ಅನುಭವರ ಮಾತನ್ನು ಇದರಲ್ಲಿ ಪುಸ್ತಕದಲ್ಲಿ ಅವರು ಬರೆದಿಟ್ಟಿದ್ದಾರೆ ನೋಡಿ. ಅದ್ಭುತವಾಗಿರ್ತಕ್ಕಂಥದ್ದು. ಮೊದಲೇ ಹೇಳಿದ ಹಾಗೆ ಶ್ರೀರಾಮಕೃಷ್ಣರಿಗೆ ಮಾತ್ರ ಈ ರೀತಿ
ಅನೇಕ ವ್ಯಕ್ತಿಗಳಲ್ಲಿ ಅಡಗಿರ್ತಕ್ಕಂಥ ಸುಪ್ತವಾದ ಆಧ್ಯಾತ್ಮಿಕ ಏನು ಶಕ್ತಿ ಇದೆ, ಆಧ್ಯಾತ್ಮಿಕದ ಮುಂದೆ ಅಭಿವ್ಯಕ್ತವಾಗುವುದಕ್ಕಿರ್ತಕ್ಕಂಥ ಶಕ್ತಿಯನ್ನು ಉದ್ದೀಪನೆಗೊಳಿಸಿದ್ರು. ಎಲ್ಲರಿಗೂ ಆಗಲಿಲ್ಲ. ಯಾಕೆ ಎಲ್ಲರೂ ಸಹ ಅದಕ್ಕೆ ತಯಾರಾಗಿರಲಿಲ್ಲ. ಅನೇಕರು, ಬೇಕಾದಷ್ಟು ಜನ ಶ್ರೀರಾಮಕೃಷ್ಣ ಹತ್ರಕ್ಕೆ ಬಂದರು, ಅವರಿಂದ ಕೃಪೆ ಪಡೆದರು. ಆದರೆ ವಿಶಿಷ್ಟವಾಗಿ ಇವರೆಲ್ಲರೂ ಸಹ ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಿದರು. ನೆನಪಿಟ್ಕೊಳ್ಬೇಕು, ಶ್ರೀರಾಮಕೃಷ್ಣ ಹತ್ರ ಬಂದಾಗೆಲ್ಲ, ಶ್ರೀರಾಮಕೃಷ್ಣನ ಮಾತುಗಳನ್ನು ಕೇಳಿದಾಗೆಲ್ಲ ಅವರು ಶ್ರೀರಾಮಕೃಷ್ಣನನ್ನ ಅವರು ಬೇಡ್ಕೊಳ್ತಾ ಇದ್ದರು, ನಮಗೂ ಸಹ ಆ ಥರ ಅನುಭವ ಆಗುವಾಗ ಆಶೀರ್ವಾದ ಮಾಡಿ ಅಂತ. ಸಮಯ ಬರದೆ ಏನೂ ಆಗೋದಿಲ್ಲ. ಸಮಯ ಬರಲೇಬೇಕು. ಸಮಯ ಅಂದ್ರೇನು? ಸಮಯ ಯಾವಾಗಲೂ ಇರುತ್ತಲ್ಲ, ಅದು ನಮ್ಮೊಳಗೆ ಬದಲಾವಣೆ ಇರಬೇಕು. ಆ ಸ್ಥಿತಿಗೆ ಹೇಳಿದವರಿಗೆ ಮಾತ್ರ ಅದನ್ನು ಅನುಭವಿಸೋದಕ್ಕೆ ಸಾಧ್ಯ. ಅದಕ್ಕೆ ಹೇಳೋದು, ಆಧ್ಯಾತ್ಮಿಕತೆ ಇರಬೇಕು ಅಂತಂದರೆ ಸಂಸ್ಕಾರ ಬೇಕು ಅಂತ ಹೇಳ್ತಾರೆ. ಸಂಸ್ಕಾರ ಬೇಕು. ಸಂಸ್ಕಾರ ಇಲ್ಲದೆ ಆಗೋದು. ಸಂಸ್ಕಾರ ಅಂದ್ರೇನು? ಹಿಂದೆ ಮಾಡಿರ್ತಕ್ಕಂಥ ಸಾಧನಾ ಫಲ, ಸತ್ಕರ್ಮದ ಫಲ ಅಲ್ವಾ? ಆ ಫಲದ ಫಲವು ಆ ಸಂಸ್ಕಾರದ ಫಲವಾಗಿ ಈ ಜನ್ಮದಲ್ಲಿ ಗುರುಗಳು ಅಂತ ಅದ್ಭುತವಾಗಿರ್ತಕ್ಕಂಥ ಗುರುಗಳ ಸಂಘ ಸಿಗುತ್ತೆ. ಜೊತೆಗೆ ನಾವು ಸಹ ಅದನ್ನು ಗುರುಗಳಿಂದ ಬರ್ತಕ್ಕಂಥ ಯಾವ ಅನುಗ್ರಹ ಇದೆ, ಆಧ್ಯಾತ್ಮಿಕ ಕೃಪೆ ಇದೆ, ಅದಕ್ಕೆ ಪಾತ್ರ ಆಗ್ತೀವಿ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಎಲ್ಲ ಮರಗಳು ಸಹ ಅದು ಇದಾಗೋದಿಲ್ಲ, ಚಂದನ ಆಗೋದಿಲ್ಲ. ಒಂದು ಗಾದೆ ಇದೆ, ಮಲೆಯ ಮಾರುತ ಬೇಯಿಸಿದಾಗ ಆಗ ಚಂದನ ಆಗುತ್ತೆ, ಅಂದರೆ ಗಂಧ ಆಗುತ್ತೆ, ಗಂಧದ ಆಗುತ್ತೆ ಮರತೆ. ಅಂದರೆ ಅರ್ಥ ಏನು ಅಂತಂದರೆ, ಹಾಗಲ್ಲ, ಯಾರ ಹೃದಯದಲ್ಲಿ ಪವಿತ್ರತೆ ಇದೆ ಅಂಥ ವ್ಯಕ್ತಿಗಳಿಗೆ ಭಗವಂತ ತಾನಾಗೆ ಗುರುವಾಗಿ ಅವರಿಗೆ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಎದ್ದು ಕಾಣೋದು ಅಂತಿಲ್ಲ, ಅವರಿಗೆ ಮಾರ್ಗದರ್ಶನ ಮಾಡ್ತಾನೆ. ಅದಕ್ಕೆ ಹೇಳೋದು, ನಮಗೆಲ್ಲಾದರೂ ಮಹಾತ್ಮರ ದರ್ಶನ ಆಗೋದಾರೆ, ಮಹಾತ್ಮರ ಕೃಪೆ ದೊರೆಯೋದಾದರೆ ಅದು ಪೂರ್ವಜನ್ಮದ ಸುಕೃತ ಅಂತ ತಿಳ್ಕೊಳ್ಬೇಕು. ಅನೇಕ ಜನ್ಮಗಳ ತಪಸ್ಸಿನ ಫಲವಾಗಿ ಇದು ಸಜ್ಜನರ ಸಿಂಗುದು. ಅಮೋಘ ಅಂತೆ. ಅದು ದುರ್ಲಭನೂ ಆಗಿ ಎಲ್ಲರಿಗೂ ಸಿಕ್ಕೋದಿಲ್ಲ. ಅದು ಶ್ರೀರಾಮಕೃಷ್ಣರ ಅವರ ಸಾನ್ನಿಧ್ಯಕ್ಕೆ ಯಾರೆಲ್ಲ ಬಂದಿದ್ದಾರೆ, ಅವ್ರ ವಲಯಕ್ಕೆ ಯಾರು ಬಂದಿದ್ದಾರೆ, ಅವರೆಲ್ಲರೂ ಸಹ ಒಂದು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸ್ಥಿತಿಗೆ ಏರಿದ್ರು. ಎಲ್ಲರೂ ಸಹ ಹಾಗೆ ಈಗಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಅವರೆಲ್ಲರೂ ಸಹ ಪ್ರಾರ್ಥನೆ ಮಾಡ್ತಾಯಿದ್ರು, ನಮಗೂ ಸಹ ಉನ್ನತ ಸ್ಥಿತಿ ಬೇಕು. ಯಾಕೆ ಕಣ್ಣಾರೆ ಕಾಣ್ತಾ ಇದ್ದರು ಶ್ರೀರಾಮಕೃಷ್ಣರು ಆ ಆಧ್ಯಾತ್ಮಿಕ ಸ್ಥಿತಿಗೆ ಇರುವುದನ್ನು. ಮಾತ್ರ ಅಲ್ಲ, ಅವ್ರ ಜೊತೆ ಇದ್ದ ಶ್ರೀರಾಮಕೃಷ್ಣ ಶಿಷ್ಯರು ಆ ಅನುಭವವನ್ನು ಅನುಭವಿಸೋದನ್ನು ಸಹ ನೋಡಿದರು. ರಾಕಾಲ ಅವರೆಲ್ಲರೂ ಸಹ ಆ ಸಮಾಧಿಗೆ, ಭಾವ ಸಮಾಧಿಗೆ ಹೋಗುವುದನ್ನು ನೋಡಿದರು. ಹಾಗಾಗಿ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು, ನಮಗೂ ಆ ರೀತಿಯ ಅನುಭವ ನಮಗೆ ಆಗಲಿ ಅಂತ. ಈಗ ಈ ಕಲ್ಪತರು ದಿವಸ ಶ್ರೀರಾಮಕೃಷ್ಣರು ಅನುಗ್ರಹ ಮಾಡಿದ್ರು. ಇನ್ನೊಂದು ವಿಷಯ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಈಗಾಗಲೇ ನಾನು ಆರಂಭದಲ್ಲಿ ಹೇಳಿದ ಹಾಗೆ, ತಯಾರಾಗಿದ್ದರೆ ಮಾತ್ರ ನಮಗೆ ಭಗವಂತ ಗುರು ರೂಪದಲ್ಲಿ ಬರ್ತಾರೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಭಗವಂತ ನಮ್ಮ ಹೃದಯದಲ್ಲಿರ್ತಕ್ಕಂಥ ಭಾವನೆಗಳನ್ನು, ಆಧ್ಯಾತ್ಮಿಕ ಭಾವನೆಯನ್ನು ಉದ್ದೀಪನೆ ಅದು ಎಚ್ಚರಗೊಳಿಸ್ತಾನೆ. ನಾವು ತಯಾರಾಗಿರಬೇಕು. ನಾವು ತಯಾರಾಗಿದ್ದೀವ, ಅದು ಬಹಳ ಮುಖ್ಯ. ತಯಾರಾಗಿದ್ದೀವ. ಇನ್ನೊಂದು ವಿಷಯ ಹೇಳೋದು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀವಿ, ನಾವು ಮಂತ್ರ ದೀಕ್ಷೆ ತೊಗೊಂಡಿದ್ದೀವಿ, ಆದರೆ ನಮಗೇನು ಅನುಭವ ಆಗ್ತಾ ಇಲ್ಲ. ಸಾಧನ ಕರ್ನ ಚಾಹಿಯೇ ಮಾನವ ಅಲ್ವಾ? ಸಾಧನ ಕರ್ನ ಚಾಹಿಯೇ, ಪ್ರೇಮ ಕರ್ನ ಚಾಹಿಯೇ. ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇರಬೇಕು, ಮತ್ತು ಸಾಧನೆ ಮಾಡಬೇಕು. ಸಾಧನೆ ಮಾಡದೇ ಇದ್ದರೆ ಆಗೋದಿಲ್ಲ. ಸಾಧನೆ ಮಾಡದೆ ಏನೂ ಸಹ ಪ್ರಪಂಚದಲ್ಲಿ ನಮಗೆ ದೊರಕುವುದಿಲ್ಲ. ಸಾಧನೆ ಮಾಡಬೇಕು. ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರನ್ನೆಲ್ಲ, ಅದು ಸನ್ಯಾಸಿ ಶಿಷ್ಯರನ್ನೆಲ್ಲ ಎಷ್ಟು ಅವರೇನೋ ನಾವು ತಿಳ್ಕೊಂಡಿದ್ದೀವಿ, ಅವರು ಎಲ್ಲರೂ ಸಹ ಭಾಳ ಚೆನ್ನಾಗಿ ಮೃದು ಮಾತಿಂದ ಮಾತಾಡಿಸ್ತಾ ಇದ್ರು ಅಂತ
ಇಲ್ಲ, ಭಾಳ ಸ್ಟ್ರಿಕ್ಟ್ ಮಾಸ್ಟರು. ಶ್ರೀರಾಮಕೃಷ್ಣ ಬಿಡ್ತಾನೆ ಇರಲಿಲ್ಲ. ಮಧ್ಯರಾತ್ರಿ ಎಬ್ಬಿಸಿ ಹೋಗಿ ಹೋಗಿ ಅಂತ 11 ಗಂಟೆ 10 ಗಂಟೆ ಮಲಗಿರ್ತಾರೆ, 11 ಗಂಟೆಗೆ ಎಬ್ಬಿಸ್ಬಿಟ್ಟು ಮಲ್ಗೋಕ್ಕೆ ಬಂದಿದ್ದಾರೆ ಇಲ್ಲಿ ನೀವು ಹೇಳಿ ಅಂತೇಳಿ ಎಬ್ಬಿಸಿ ಓಡಿಸ್ತಾಯಿದ್ರು. ಎಲ್ಲಿಗೆ? ಪಂಚವಡಿಗೆ ಹೋಗಿ ಕೂರಿಸ್ತಾಯಿದ್ರು. ಒಂದು ಸತಿ ಲಾಟು ಮಹಾರಾಜು ಪಾಪ ತುಂಬ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಬೇಕು ಆಯಿತಾ, ಎಲ್ಲ ಕೆಲಸ ಮಾಡಬೇಕು. ಆಮೇಲೆ ಅಲ್ಲಿ ಜೊತೆಗೆ ಶ್ರೀಮಾತೆ ಅವರಿಗೂ ಸಹ ಅಲ್ಲಿ ಅಡುಗೆ ಮಾಡೋದಕ್ಕೆ ಎಲ್ಲ ಸಹಾಯ ಮಾಡಬೇಕು. ತುಂಬ ಸುಸ್ತಾಗಿದ್ದ. ಅದು 8:30 9 ಗಂಟೆಗೆ ಸುಸ್ತಾಗಿದ್ದ. ಹಾಸಿಗೆ ಅಂದರೆ ಎಂಥದ್ದು, ಒಂದು ಹರಿದೋಗಿರೋ ಚಾಪೆ ಅದನ್ನು ಹಾಕಿ ಅದನ್ನು ಮಲಗೋಕ್ಕೆ ಹೋದ. ಶ್ರೀರಾಮಕೃಷ್ಣ ನೋಡಿದ್ರು, ಒಂದು ಬೈದರು ನೋಡಿ, ಹೇಗೆ ಗೊತ್ತಾ, ಸರಿ ಬೈದರು, ಇಲ್ಲಿ ಬಂದಿದ್ದೆ ಹೊಟ್ಟೋಗಿಲ್ಲಿಂದ ಅಂತ ಅಷ್ಟು ಬೈದರು. ಅವತ್ತಿಂದ ಶಿಷ್ಯ ಹೇಗಿದ್ದ ನೋಡಿ, ಅವತ್ತಿಂದ ಹೇಗೆ ಅಂದರೆ ನಾನು ಅವತ್ತಿಂದ ನಿದ್ದೆ ಮಾಡಲೇ ಇಲ್ಲ. ನಿದ್ದೆ ಅನ್ನೋದು ಅವನು ಕಷ್ಟ ಆಗಲಿಲ್ಲ. ಆರಂಭದಲ್ಲಿ ಕಷ್ಟ ಆಯಿತು. ಶ್ರೀರಾಮಕೃಷ್ಣ ಅನುಗ್ರಹದಿಂದ ಆ ನಿದ್ದೆನೂ ಗೆದ್ದುಬಿಟ್ರು. ನಿದ್ರಾ ಸಮಾಧಿ ಸ್ಥಿತಿಯೇ ಅವರಿಗೆ ನಿದ್ರೆ ಆಯಿತು. ಅವ್ರು ಹೇಳ್ತಾರೆ ನಿದ್ದೆ ಮಾಡ್ತಾನಿಲ್ಲ. ಅವ್ರ ಜೊತೆ ಇದ್ದ ಬೇರೆ ಶಿಷ್ಯರು, ಶ್ರೀರಾಮಕೃಷ್ಣ ಶಿಷ್ಯರು, ರಾಕಾಲ ಮತ್ತು ಇತ್ಯಾದಿ ಎಲ್ಲರೂ ಅವರು ಅದು ಬರ್ತಾರೆ. ನಮ್ಮ ಶಾರದಾಂಜಿಯವರು ಒಂದು ಕಡೆ ಬರೀತಾರೆ, ಲಾಟು ಮಹಾರಾಜು ರಾತ್ರಿ ಮಲಗಿ ಏನು ಮಾಡ್ತಿದ್ರು ಗೊತ್ತಾ, ಒಂದು ಬೆಡ್ಶೀಟನ್ನು ಪೂರ್ತಿ ಕಾಲಿಂದ ಹಿಡಿದು ತಲೆ ತನಕ ಹೊದ್ಕೊಂಡ್ಬಿಟ್ರು ಅವರು. ಎಲ್ಲ ತಿಳ್ಕೊಂಡು ಅವ್ರು ನಿದ್ದೆ ಮಾಡ್ತಾ ಇದ್ದಾರಂತ. ಇಲ್ಲ, ಅದ್ರ ಒಳಗಡೆ ಜಪಮಾಲೆಯಲ್ಲಿ ಜಪ ಮಾಡ್ತಾ ಇದ್ರು ರಾತ್ರಿ ಎಲ್ಲ. ನಿದ್ದೆಯನ್ನು ಗೆದ್ದ ಒಬ್ಬ ವ್ಯಕ್ತಿ ನಾವು ಕೇಳಿದ್ದೀವಿ ಅಲ್ವಾ, ಅವನು ಅರ್ಜುನ ಅಂತೆ ನಿದ್ದೆಯನ್ನು ಗೆದ್ದವನು ಅಂತ. ಹಾಗೆ ಲಾಟು ಮಹಾರಾಜು ಸಹ ನಿದ್ದೆಯನ್ನು ಗೆದ್ದವರು. ಅವ್ರ ಜೀವನವನ್ನು ಓದಬೇಕು ನೀವು. ಎಂಥ ಅದ್ಭುತವಾಗಿರ್ತಕ್ಕಂಥ ಜೀವನ. ಶ್ರೀರಾಮಕೃಷ್ಣರ ಸೇವೆ ಮಾಡಿ ಅದರಿಂದ ಅನುಗ್ರಹಿತರಾಗಿರ್ತಕ್ಕಂಥ ಒಬ್ಬ ಜೀವನ್ಮುಕ್ತರು ಲಾಟು ಮಹಾರಾಜ್ ಸ್ವಾಮಿ ಅದ್ಭುತಾನಂದ. ಸ್ವಾಮಿ ವಿವೇಕಾನಂದರೆ ಅದ್ಭುತಾನಂದ ಅಂತ ಹೆಸರು ಕೊಟ್ಟಿದ್ದ, ಅವರಿಗೆ ಸನ್ಯಾಸ ಹೆಸರು ಕೊಟ್ಟಿದ್ದ. ಯಾಕೆಂದರೆ ಶ್ರೀರಾಮಕೃಷ್ಣರ ಒಂದು ಅದ್ಭುತ. ವಿದ್ಯಾಭ್ಯಾಸದ ತುಣುಕು ಇಲ್ಲದೆ ಇರತಕ್ಕಂಥವ್ರು. ವಿದ್ಯಾಭ್ಯಾಸ ಇನ್ನೂ ಬರೆಯೋಕ್ಕೂ ಬರೋದಿಲ್ಲ. ಮಾತ್ರ ಅಲ್ಲ, ಅವ್ರು ಮಾತಾಡ್ತಿದ್ದ ಬೆಂಗಾಲಿ ಅದು ಸ್ಪಷ್ಟವಾಗಿ ಶುದ್ಧವಾದ ಬೆಂಗಾಲಿ ಆಗಲಿಲ್ಲ. ಶ್ರೀರಾಮಕೃಷ್ಣರೇ ಅವರಿಗೆ ಅಕ್ಷರ ಅಭ್ಯಾಸ ಮಾಡೋಕ್ಕೆ ಟ್ರೈ ಮಾಡಿದ್ರು ಆಯಿತಾ. ಯಾವುದಾದ್ರು ಒಂದರಲ್ಲಿ ಶ್ರೀರಾಮಕೃಷ್ಣ ಸೋತಿದ್ರೆ ಅದು ಇವರಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಆಗಲಿಲ್ಲ. ತಿರುಗಿ ಜನ್ಮದಲ್ಲಿ ಇದು ಅಕ್ಷರಾಭ್ಯಾಸ ಇಲ್ಲ ನಿನಗೆ ಅಂಥೇಳಿ ಅವರಿಗೆ ಕೊಡಲಿಲ್ಲ. ಆದರೆ ವಿದ್ಯಾಭ್ಯಾಸದ ಗುರಿ ಏನಾಗಿರಬೇಕು ಅಂತಂದರೆ ಆಧ್ಯಾತ್ಮಿಕ ಉನ್ನತಿ ಅಲ್ವಾ. ಅದರಲ್ಲಿ ಪೂರ್ಣವಾಗಿರ್ತಕ್ಕಂಥ ಉನ್ನತಿಯನ್ನು ಗಳಿಸಿದವರು ಲಾಟು ಮಹಾರಾಜ್ ನೋಡಿ. ಶ್ರೀರಾಮಕೃಷ್ಣ ಒಂದು ಅದ್ಭುತ ಅಂತ ಹೇಳ್ಬೋದು. ಅದ್ಭುತ ಎಷ್ಟು ಮಟ್ಟಿಗೆ ಅಂತಂದರೆ, ಒಂದು ಸತಿ ಅವರು ಒಂದು ರೈಲ್ವೆ ಸ್ಟೇಷನ್ ನಿಂತಿದ್ರು. ಮಳೆ ಬಂತಂತೆ. ರೈಲ್ವೆ ಸ್ಟೇಷನ್ ಕೂತ್ಕೊಂಡಿದ್ರು, ಮಳೆ ಬಂದಂತೆ. ಅಲ್ಲೊಂದು ಗೂಡ್ಸ್ ಖಾಲಿ ಟ್ರೈನ್ ಗೂಡ್ಸ್ ಗಾಡಿ ಇತ್ತು. ಗೂಡ್ಸ್ ಗಾಡಿ ಅದ್ರ ಒಳಗಡೆ ಹೋಗಿ ಕೂತ್ಕೊಂಡು ಮಳೆ ಬರ್ತಿದ್ದಲ್ಲ, ಕೂತ್ಕೊಂಡು ಆಮೇಲೆ ಧ್ಯಾನಕ್ಕೆ ಕೂತ್ಕೊಂಡ್ರು. ನೋಡ್ತಾರೆ, ಅದು ಎಷ್ಟು ಸಮಯ ಹೋಯ್ತೋ ಗೊತ್ತಿಲ್ಲ. ಆಮೇಲೆ ಅವರು ಧ್ಯಾನದಿಂದ ಇಳಿದು ಬರೋಕೆ ಅದು ಹೋಗ್ತಾ ಇದೆ, ಗಾಡಿ ಎಲ್ಲೋ ಹೋಗ್ತಾ ಇದೆ. ಅದು ಎಷ್ಟೊಂದು ಆಗೋಗಿದೆ, ಗಂಟೆಗಟ್ಟಲೆ ಕಾಲ ಹೋಗಿಬಿಟ್ಟಿದೆ, ಗೊತ್ತೇ ಆಗಿಲ್ಲ ಅವ್ರಿಗೆ. ಧ್ಯಾನದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಧ್ಯಾನ ಸಮಾಧಿ ಸ್ಥಿತಿ, ಆ ಸ್ಥಿತಿಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಎಷ್ಟೊತ್ತೋ ಗೊತ್ತಾಯಿಲ್ಲ, ಒಂದು ದಿವಸ ಆಗಿನೋ ಏನಾಗಿರ್ಬೇಕು, 2 ದಿವಸ ಆಗಿರೋ ಗೊತ್ತಿಲ್ಲ. ಈ ವಾಸ್ ಇನ್ ಡಿಫ್ರೆಂಟ್ ಸ್ಟೇಟ್. ಆ ರೀತಿಯಾಗಿರ್ತಕ್ಕಂಥ ಶಿಷ್ಯ ಸಿಕ್ಕಿದ್ರೆ ಶ್ರೀರಾಮಕೃಷ್ಣರಂಥ ಆ ಅವತಾರ ಪುರುಷರ ಆ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಹೆದರಬೇಡಿ, ನಮಗೆ ಆಗೋದಿಲ್ಲ, ನಾವೆಲ್ಲ ಆ ಥರ ಆಗಿಲ್ಲ ಅಂತ. ನಾನು ಹೇಳಿದೆ, ದೇವರು ಕಲ್ಪವೃಕ್ಷದ ಅಡಿಲಿ ಹೋಗಿ ಕೂತ್ಕೊಬೇಕು. ಕಲ್ಪವೃಕ್ಷದ ಅಡಿ ಅಂದ್ರೆ ಅರ್ಥ ಏನು? ದೇವರ ಸಮೀಪದಲ್ಲಿರಬೇಕು. ದೇವರ ಸಮೀಪದಲ್ಲಿರಬೇಕು. ದೇವರು ಎಲ್ಲಿದ್ದಾನೆ? ಇವಾಗ ಸಮೀಪದಲ್ಲಿ ಹೇಗಿರೋದು? ಮಾನಸಿಕವಾಗಿ ಅಂತರಾಳದ ಮುಖಾಂತರ ಭಗವಂತನನ್ನು ಕರೆದ್ರೆ ಅದೇ ಸಾಮೀಪ್ಯ, ಭಗವಂತ ಸಾಮೀಪ್ಯ. ನಾವು ತಿಳ್ಕೊಂಡಿದ್ದೀವಿ ಭಗವಂತ ಸಾಮೀಪ್ಯ ಅಂತಂದರೆ ಇಲ್ಲೆಲ್ಲ ವೈಕುಂಠಕ್ಕೆ ಹೋದರೆ ಮಾತ್ರ ಅಲ್ಲಿ ಭಗವಂತ ಸಾಮೀಪ್ಯ ಅಲ್ಲ. ಅದು ಮಾತ್ರ ಅಲ್ಲ, ಇಲ್ಲೇ ಇಹ ಏವ ತೈಜ್ಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ. ಮನಸ್ಸು ಸಾಮ್ಯವಾಗಿ ಭಗವಂತನಲ್ಲಿ ಇರುವುದಾದರೆ ಇದೇ ಕಲ್ಪವೃಕ್ಷದ ಅಡಿಯಲ್ಲಿ ಕೂತ ಹಾಗೆ.
ಹಾಗೆ ನಮ್ಮಲ್ಲಿ ಬದಲಾವಣೆ ಆಗಬೇಕು. ಆಗ ಗುರು ತನಗೆ ಬರ್ತಾರಂತೆ. ಮಾತ್ರ ಅಲ್ಲ, ಗುರು ಕರುಣಿಸಿರ್ತಕ್ಕಂಥ ಯಾವುದೋ ಒಂದು ಉಪದೇಶ ಇದೆ, ಅದು ಫಲದಾಯಕವಾಗಿ ಫಲವನ್ನು ಕೊಡುತ್ತೆ. ಆಧ್ಯಾತ್ಮಿಕವಾಗಿ ಮುಂದುವರಿತೀವಿ. ಇವತ್ತು ಶ್ರೀರಾಮಕೃಷ್ಣರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅನುಗ್ರಹದ ದಿವಸ, ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ದಿವಸ ಇದು. ನಾನು ಈಗಾಗಲೇ ಹೇಳಿದೆ, ಎಷ್ಟು ಮಟ್ಟಿಗೆ ಅಲ್ಲಿ ಕಾಶಿಪುರದಲ್ಲಿ ಜನ ನಿಲ್ತಾರೆ ಅಂತಂದರೆ ನೀವು ಆಶ್ಚರ್ಯಗೊಳ್ಬೋದು. ಹಿಂದಿನ ದಿವಸ ರಾತ್ರಿಯೇ ಫುಟ್ಪಾತಲ್ಲಿ ಉದ್ದಕ್ಕೆ ಕೂತ್ಕೊಳ್ತಾರೆ. ಹಿಂದೆ ಎಲ್ಲ ಕ್ರಿಕೆಟ್ ಮ್ಯಾಚಿಗೆ, ಅದು ಯಾವುದೋ ಮ್ಯಾಚಿಗೆಲ್ಲ ಅವರು ರಾತ್ರಿಯೆಲ್ಲ ಹೋಗಲು ಹಿಡಿ ಕೊಡ್ತಾ ಇದ್ರಲ್ಲ, ಹಾಗೆ ಈಗಲೂ ಸಹ ಅಲ್ಲಿ ಹಿಂದೆ ಪೊಲೀಸ್ನವರು ಅವ್ರ ಬೆಟಾಲಿಯನ್ನೇ ಇರುತ್ತೆ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ. ಯಾಕೆ ಅಂತಂದರೆ ಅಲ್ಲಿ ಬೆಳಗ್ಗಿನ ಜಾವದ ಮಂಗಳಾರತಿ ಆದ ತಕ್ಷಣ ದರ್ಶನ ಆಗುತ್ತಲ್ಲ, ಆ ದರ್ಶನಕ್ಕೆ ಅವರು ಕಾಯ್ತಾ ಇರ್ತಾರೆ. ಅದೇನೋ ಒಂದು ಮನಸ್ಸಲ್ಲಿದೆ, ಆ ದರ್ಶನ ಮಾಡಿದ್ರೆ ಅವತ್ತು ಏನೋ ನಮಗೆ ಶ್ರೀರಾಮಕೃಷ್ಣ ಅನುಗ್ರಹ ಜಾಸ್ತಿ ಸಿಕ್ಕತ್ತೆ ಅನ್ನೋ ಒಂದು ಏನೋ ಒಂದು ಭಾವನೆ ಇದೆ ಅವರಲ್ಲಿ, ಒಂದು ಸದ್ಭಾವನೆ ಇದೆ. ಆ ಭಾವನೆಗೆ ಅನುಗುವಾಗ ರಾತ್ರಿ ಅಲ್ಲಿ ಪಕ್ಕ ಕೂತಿರ್ತಾರೆ. ಬೆಳಗ್ಗಿಂದ ಸ್ಟಾರ್ಟ್ ಆದರೆ 4 ಗಂಟೆಗೆ ರಾತ್ರಿ 8 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಜನ ಬರ್ತಾ ಇರ್ತಾರೆ. ಅಲ್ಲಿ ಯಾವುದಕ್ಕೆ? ಪ್ರಣಾಮ ಮಾಡೋದಕ್ಕೆ, ನಮಸ್ಕಾರ ಮಾಡೋದಕ್ಕೆ. ಮೆಟ್ಲು ಹತ್ತಿ ಮೇಲೆ ಹೋಗಬೇಕು, ನಮಸ್ಕಾರ ಮಾಡಬೇಕು. ಅದು ಅಗಲ ಏನು ಜಾಗ ಇಲ್ಲ, ಇಷ್ಟೇ ಇರೋ ಜಾಗ. ಹೋಗಿ ಆಮೇಲೆ ಇನ್ನೊಂದು ಕಡೆ ಇಳ್ಬಾರ್ದು. ಆ ಶ್ರದ್ಧೆಗೆ ನಾವು ಭಕ್ತಿ ಅಂತ ಹೇಳ್ತೀವಿ. ಭಕ್ತಿ ಎಷ್ಟು ಶ್ರದ್ಧೆ ಇರಬೇಕು ಯೋಚನೆ ಮಾಡಿ. ರಾತ್ರಿ ಎಲ್ಲ ಅಲ್ಲಿ ಕೂತ್ಕೊಂಡು ಬೆಳಗ್ಗೆ ದೇವರ ದರ್ಶನ ಆಗಬೇಕು ಅನ್ನುವ ಆ ಉತ್ಕಟವಾಗಿರ್ತಕ್ಕಂಥ ಒಂದು ಆಸೆ ಇದೆ ನೋಡಿ, ಒಂದು ಶ್ರದ್ಧೆ ಇದೆ ನೋಡಿ. ಆ ಶ್ರದ್ಧೆಗೆ ನಾವು ತಲೆಬಾಗಬೇಕು. ಅದಕ್ಕೆ ನಾವು ಹೇಳೋದು ಭಕ್ತಿ ಏನು ಮಾಡಬಲ್ಲದು? ಭಕ್ತಿ ಅದ್ಭುತವಾದ ಕಾರ್ಯವನ್ನು ಮಾಡಬಲ್ಲದು. ಭಗವಂತನ ಕೃಪೆಗೆ ನಮ್ಮನ್ನು ಪಾತ್ರರಾಗಿಸತಕ್ಕಂಥ ಶಕ್ತಿ ನೋಡಿ ಈ ಶ್ರದ್ಧೆಗಿದೆ. ಇವತ್ತು ಶ್ರದ್ಧಾಪೂರ್ವಕವಾಗಿ ಶ್ರೀರಾಮಕೃಷ್ಣನ ಏನು ಕೇಳ್ತೀವಿ, ಹೇಗೆ ಕೇಳಬೇಕು? ಮನಸ್ಸಿನಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಪ್ರಾರ್ಥನೆಯಿಂದ ಪರಿವರ್ತನೆ ಆಗತ್ತೆ. ಎಲ್ಲಿ ಪರಿವರ್ತನೆ? ನೀವು ಅಲ್ಲಿ ತೆಂಗಿನ ಮರದಲ್ಲಿ ಬಾಯಿನ ಹಣ್ಣು ಏನು ಸಿಕ್ಕಲ್ಲ, ಅದಲ್ಲ. ಅಂತರ್ಯದಲ್ಲಿ ಪರಿವರ್ತನೆ, ನಮ್ಮ ಒಳಗಡೆ ಇರ್ತಕ್ಕಂಥ ಪರಿವರ್ತನೆ ಆಗುತ್ತೆ. ಆ ಪರಿವರ್ತನೆ ಆಗುವ ದಿವಸ ನೋಡಿ, ಇವತ್ತು ಪರಿವರ್ತನೆ ಆದ ದಿವಸ. ಅನೇಕರಿಗೆ ಹೃದಯದಲ್ಲಿ ಪರಿವರ್ತನೆ ಆಯಿತು, ದೃಷ್ಟಿಕೋನದಲ್ಲಿ ಬದಲಾವಣೆ ಆಯಿತು. ಅದೇ ಹೇಳಿದ್ರಲ್ಲ, ನಮ್ಮ ಅರ್ಜುನಿಗೂ ಪಾಪ ಅದು ತಯಾರಾಗಿರಲಿಲ್ಲ. ಅರ್ಜುನ ಅಲ್ವಾ, ತಯಾರಾಗಿರಲಿಲ್ಲ. ಯುದ್ಧ ಭೂಮಿಯಲ್ಲಿ ಇದ್ದಿದ್ದಲ್ಲ. ಅವ್ನು ಕೇಳಿದ, ನಿನ್ನ ನೋಡಬೇಕು ಅಂದ. ಸರಿ ಆಗಲಿ ಕೃಷ್ಣ ಅಂತ ಅವನಿಗೆ ವಿಶ್ವರೂಪ ದರ್ಶನ ತೋರಿಸ್ದ. ಅದನ್ನು ನೋಡಿದ ತಕ್ಷಣವೇ ಅವನಿಗೆ ಸಾಕಪ್ಪ ಅಂತಾಯ್ತು. ಆ ಹಾರಣಿಗೂ ಅದೇ ಥರ ಆಗಿದ್ದು. ಆದರೆ ಶ್ರೀರಾಮಕೃಷ್ಣ ಅನುಗ್ರಹದಿಂದ ಅನುಭವ ಪುನಃ ಅವರಿಗೆ ವಾಪಸ್ ಬಂತು. ಹೀಗೆ ರಾಮಕೃಷ್ಣ ಈ ನಮ್ಮ ಈ ಭಾವಧಾರೆಯಲ್ಲಿ ಕಲ್ಪತರು ದಿವಸ ಅನ್ನುವ ದಿವಸ ಇದೆಯಲ್ಲ, ಅದು ವಿಶಿಷ್ಟವಾಗಿರ್ತಕ್ಕಂಥ ದಿವಸ. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಆಧ್ಯಾತ್ಮಿಕತೆಯನ್ನು ಬೇರೆಯವರಿಗೆಲ್ಲೂ ಸಹ ಉದ್ದೀಪನೆಗೊಳಿಸಬಹುದು ಅನ್ನುವುದನ್ನು ಶ್ರೀರಾಮಕೃಷ್ಣರು ಪ್ರಪಂಚಕ್ಕೆ ತೋರಿಸ್ಕೊಟ್ಟರು. ಇಟ್ ಕ್ಯಾನ್ ಬಿ ಗಿವನ್ ಟು ಅದರ್ಸ್ ಆಲ್ಸೋ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಆಧ್ಯಾತ್ಮಿಕತೆ ಇದೆಯಲ್ಲ ಅದನ್ನು ಬೇರೆಯವರಿಗೂ ಸಹ ಕೊಡುವುದು ಸಾಧ್ಯ ಇದೆ. ಬೇರೆಯವರು ಸಹ ಆ ಸ್ಥಿತಿಗೆ ಏರಿಸ್ತಕ್ಕಂಥ ಗುರುಗಳು, ಅಂಥ ಗುರುಗಳಿದ್ದಾರೆ ಪ್ರಪಂಚದಲ್ಲಿ. ಸ್ವಾಮಿ ವಿವೇಕಾನಂದರು ಹೇಳುವಾಗ ತಮ್ಮ ಸ್ವಂತ ಅನುಭವದ ಬಲದಿಂದ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ. ಇಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಟು ಅದರ್ ಪೀಪಲ್ ಆಲ್ಸೋ. ಹಿ ಹಿಮ್ಸೆಲ್ಫ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಸ್ವಾಮಿ ವಿವೇಕಾನಂದರೇ ಅದನ್ನು ಅನುಭವಿಸಿದ್ದಾರೆ. ಒಂದು ಪವಿತ್ರವಾಗಿರ್ತಕ್ಕಂಥ ಕಲ್ಪತರು ದಿವಸದಲ್ಲಿ ಏನು ಕೇಳ್ತೀರಾ? ಓ ಭಗವಂತ, ಈ ವರೀಶ್ ಕಡಿಮೆ ಮಾಡು, ಆ ವರೀಶ್ ಕಡಿಮೆ ಮಾಡು, ಅದೇ ಆಗಲಿ, ಅದು ಯಾವುದು ಬೇಡ. ಭಗವಂತ ಶ್ರದ್ಧಾ ಭಕ್ತಿ ವಿವೇಕ ವೈರಾಗ್ಯಗಳನ್ನು ಕೊಡು. ಸದಾ ನಾನು ಯಾವಾಗಲೂ ಸಹ ನನ್ನ ಮನಸ್ಸಿನಲ್ಲಿ ನಿನ್ನ ಸ್ಮರಣೆ ಸದಾ ಬರಲಿ. ಸದಾ ನಾಲಿಗೆಯಲ್ಲಿ ಬರಲಿ ರಾಮನಾಮ. ಹಾಗೆ ನನ್ನ ಮನಸ್ಸಲ್ಲೂ ಸಹ ಭಗವಂತನ ಸ್ಮರಣೆ ಸದಾ ಬರಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಶ್ರೀರಾಮಕೃಷ್ಣನಿಗೆ ಪುನಃ ನಮಸ್ಕರಿಸುತ್ತಾ
ಪ್ರಾರ್ಥನೆ ಮಾಡೋಣ. ಆಧ್ಯಾತ್ಮಿಕವಾಗಿ ನಾವು ಉನ್ನತ ಸ್ಥಿತಿಗೆ ಏರುವ ಅನುಗ್ರಹ ಮಾಡು ಶ್ರೀರಾಮಕೃಷ್ಣ ಅಂತ ಪ್ರಾರ್ಥನೆ ಮಾಡೋಣ. ಜಯ ರಾಮಕೃಷ್ಣ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೆ ತಯೋಷಿತ್ವಾ ಪ್ರಣಮಾಮಿ ಮುಹುರ್ಮುಹು. ನಾಕಾದಿಲೋಕಂ ಹೇಳ್ತೀರಾ? ನಾಕಾದಿಲೋಕಂ. ನಾನು ಕೇಳಿಸ್ತಾನೆ ಇಲ್ಲ ಏನು? ನಾಕಾದಿಲೋಕಂ ಸುಖದಂ ಚ ದಿವ್ಯಂ ಸುರಮ್ಯಮೈಶ್ವರ್ಯಂ ಅಹಂ ನ ಯಾಚೆ ಹೃದಾಸನೆ ತ್ವಂ ಕೃಪಯಾ ಸದಾ ವೈ ವಸೇತಿ ಯಾಚೆ ಭುವಿ ರಾಮಕೃಷ್ಣ. ಹೇ ಭಗವಂತ, ನಾಕ ಅಂದರೆ ಸ್ವರ್ಗ ಅಂತ. ಸ್ವರ್ಗದ ಸುಖವನ್ನು ನಾನು ಕೇಳೋದಿಲ್ಲ. ನಾಕಾದಿಲೋಕಂ ಸುಖದಂ ಚ ದಿವ್ಯಂ ಸುರಮ್ಯಂ ಐಶ್ವರ್ಯಂ ನಾ ಯಾಚೆ. ಸುರರ ಐಶ್ವರ್ಯ, ಕುಬೇರನ ಐಶ್ವರ್ಯ ಸಹ ನಾನು ಕೇಳೋದಿಲ್ಲ. ಹಾಗಾದ್ರೆ ಏನು ಕೇಳ್ತೀವಿ ನಾವು? ಭಕ್ತ ಏನು ಕೇಳ್ತಾನೆ? ಹೃದಾಸನೆ ತ್ವಂ, ನನ್ನ ಹೃದಯ ಕಮಲದಲ್ಲಿ ಸದಾ ವಾಸ ಮಾಡು ಅಂಥೇಳಿ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ ಭಗವಂತ ಅಂಥೇಳಿ ಅಭೇದಾಂಜಿಯವರು ರಚಿರ್ತಕ್ಕಂಥ ಈ ಸ್ತೋತ್ರದಲ್ಲಿ ಹೇಳ್ತಾರೆ. ಭಕ್ತ ಇದನ್ನೇ ಕೇಳಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.